ರವಿ ಅವರೇ ಹೇಗಿತ್ತು ಸರ್? ಚೆನ್ನಾಗಿತ್ತು. ಈಗ ನಾನು ಬೆಳಗ್ಗೆ ಬಂದನಲ್ಲ, 10 ಗಂಟೆಗೆ ಶುರು ಮಾಡೋದಲ್ಲ ವಿಡಿಯೋ ತೆಗಿಯೋಕ್ಕೆ. ನಾವು ಅವಾಗಿಂದ ನಿಂತೇ ಇದ್ದು ಒಂಥರ ಹಿಂಗೆ ಕ್ಯಾಮ್ರಾ ಹಿಡಿದು ಇಲ್ಲೆಲ್ಲ ಇದಾಗೋಗಿತ್ತು ಹಿಂಗೆ. ಈ ಮಸಾಜ್ ಆದಮೇಲೆ ನಿಮಗೆ ಹಿಂಗೆ ಅಂದರೆ ಲೈಟ್ ಆಗಿದ್ದೀನಿ ಅನಿಸ್ತಾ ಇದೆ. ಲೈಟ್ ಫುಲ್ ಲೈಟ್ ಆಗಿ ಓಕೆ ಅಷ್ಟು ಫೀಲ್ ಕೊಡ್ತೀನಿ. ಅಂದರೆ ಈಗ ಅವಾಗ ಮಾಡಿಸ್ಕೋಬೇಕು ಅಂತ ಅನಿಸ್ತಾ ಇದೆ ಯಾವಾಗಲಾದರೂ? ಹೌದೌದು ಮಾಡಿಸ್ಕೊ ಫಸ್ಟ್ ಇದು ಅಂದರೆ ಡ್ರೈವಿಂಗು ಮಾಡ್ತಾ ಇರ್ತೀರಿ ನೀವು? ಡ್ರೈವಿಂಗು, ಕ್ಯಾಮ್ರಾ ವರ್ಕ್ ಮಾಡೋರು, ಫೋಟೋಗ್ರಾಫರ್ ಯಾವಾಗಲೂ ಗಂಟೆಗಟ್ಟಲೆ ನಿಲ್ತಾರಲ್ಲ. ಈಗ ರಿಸೆಪ್ಷನ್ನಲ್ಲಿ 7-8 ಗಂಟೆಗೆ ಶುರು ಆದರೆ 11-12 ಗಂಟೆವರೆಗೂ ನಿಂತ್ಕೋತಾರಲ್ಲ. ನಿಂತೆಲ್ಲ ಕಾಲು ಜೂಮ್ ಬರೋದು ಎಲ್ಲ ಆಗುತ್ತಲ್ಲ, ಅವಾಗ ರಿಲೀಫ್ ಆಗುತ್ತೆ ಒಂಥರ. ಚೆನ್ನಾಗಿದೆ ನೋಡಿ, ಫೀಲ್ ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಓಕೆ, ಸೂಪರ್. ಹಂಗಾರೆ ಎಲ್ಲರೂ ಮಾಡಿಸ್ಕೋಬೋದು. ಹೌದು, ನೋವಿದ್ದರೆ ಬೇಕಂತಿಲ್ಲ ಇದಕ್ಕೆ. ಹಿಂಗೆ ನೋಡಿ ಅವರೇ ಹೇಳ್ತಾ ಇದ್ದಾರೆ. ಈಗ ನೋವು ಇತ್ತು ಅಂತಲ್ಲ, ನನಗೆ ಸೊಂಟ ನೋವಿದೆ ಅಂತಲ್ಲ, ಹಾಗೆ ಇರೋರು ಮಾಡಿಸ್ಕೊಂಡ್ರು ಚೆನ್ನಾಗಿದೆ. ಓಕೆ. ಏನಾರ ಆದ್ರಲ್ಲ, ಸ್ಟ್ರೆಸ್ ಆದರೆ ಏನು ಸರ್, ಮನಶಾಂತಿ ಕಳ್ಕೊಂಡ್ಬಿಟ್ಟಿದ್ರೆ ನೀವು, ಆಮೇಲೆ ಏನೋ ಲೇಜಿನೆಸ್ ಬಂದ್ಬಿಟ್ಟಿದೆ, ಏನೋ ಸೋಮಾರಿ ಏನೋ ಗೊತ್ತಾಗ್ತಿಲ್ಲ, ಸುಮ್ಮನೆ ಸೀದಾ ಇಲ್ಲಿಗೆ ಬಂದ್ಬಿಡ್ರಿ ಎದ್ದು ನೀವು. ಅಂದರೆ ನಮ್ಮಲ್ಲಿ ಪ್ರಾಬ್ಲಮ್ ಏನು ಗೊತ್ತೇನು ಸರ್, ನಾವು ಬೇಡವಾದ್ದು 1000 ಪ್ರಶ್ನೆ ತಲೆಯಲ್ಲಿ ಹಾಕೊಂಡ್ಬಿಡ್ತೀವಿ. ಅಲ್ಲ ರೀ, ಎಲ್ಲರೂ ಹೋಗಿ ಸರ್ ಟಿಪ್ಸ್ ಕೊಟ್ಟು ಬಂದ್ಬಿಡ್ತಾರೆ ಸರ್. 5,000 ರೂಪಾಯಿ ಬಾರಲ್ಲಿ ಹೋದ್ರೆ ಬಿಲ್ಲು ಆಗುತ್ತೆ, ಟಿಪ್ಸ್ ಒಂದು 500 ರೂಪಾಯಿ ಕೊಟ್ಟು ಬರ್ತಾರೆ. ಈ ನಮ್ಮ ಬಾಡಿಗೋಸ್ಕರ ಏನು ಸರ್? ಏನೂ ಮಾಡಲ್ಲ, ಯಾರು ಏನೂ ಮಾಡಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಏನು ಹಿಡನ್ ಅಜೆಂಡಾ ಇಲ್ಲ. ಇಲ್ಲಿ ಏನಿದೆ ಹೇಳ್ರಿ, ಇಲ್ಲಿ ಬಂದು ಬಾಡಿ ಮೆಸೇಜ್ ಮಾಡ್ಕೊಳಕ್ಕೆ ಏನಾದರೂ ಹುಡುಕ್ಬೇಕಾ? ಇಲ್ಲಿ ಏನೂ ಇಲ್ವಲ್ಲ, ಯಾವ ಅನುಮಾನ ಇಲ್ದಂಗೆ ಬನ್ನಿ ಗೆಳೆಯರು. ನಿಜಕ್ಕೂ ನನಗೆ ಖುಷಿ ಆಯ್ತು ಬಂದು. ನಾನು ಏನೋ ಈ ವಿಡಿಯೋ ಮಾಡಿ, ನಾನು ಆ್ಯಕ್ಚುಲಿ ಬಂದಿದ್ದು ನಿಜಕ್ಕೂ ನಾನು ಹೇಳಿದ್ನಲ್ಲ ಅನುಮಾನದಿಂದ ಅಂತ. ಎಲ್ಲರಿಗೆ ಮೋಸ್ಟ್ಲಿ ಅದು ಅನುಭವ ಇಲ್ಲಿ ಆದಮೇಲೆ ಅದು ಗೊತ್ತಾಗುತ್ತೆ ಅನ್ಕೊಂತೀನಿ. ನಾನು ಹೇಳಿದ್ರು ಗೊತ್ತಾಗಲ್ಲ ನಿಮಗೆ. ಒಂದ್ಸಲ ಇಲ್ಲಿ ಬನ್ನಿ, ಸುಮ್ಮನೆ ಜಸ್ಟ್ 1 ಗಂಟೆ ಟೈಮ್ ತೊಗೊಂಡು ಇಲ್ಲಿ ಬನ್ನಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬನ್ನಿ. ಮೈಸೂರು ಸುತ್ತಾಟಕ್ಕೆ ಬರ್ತಾ ಇರ್ತೀರಿ, ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಬೇಕೇ ಬೇಕು ನಿಮ್ಮ ಬಾಡಿ. ನೀವು ಒಂದು ಬಾಡಿಗೆ ಒಂದು ಥ್ಯಾಂಕ್ಸ್ ನಾವು ಹೇಳಿಲ್ಲ ಅಂದ್ರೆ ನಾವೆಂಥದ್ರಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಲೂಸ್ 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 ಲೂಸ್. ಸರ್ ಏಜ್ ಎಷ್ಟು? ಹೌದಾ? ಲೂಸ್ ಬ್ರೀದಿಂಗ್ ವಿದೌಟ್. ಅಲ್ಲ, ನಂಗೆ ಹಂಗೆ ಕಾಣಿಸ್ಲಿಲ್ಲ, ಬಟ್ ಆದರೆ ಮಂಡಿ ಮುಟ್ಟಿದಾಗ ನನಗೆ ಏಜ್ ಜಾಸ್ತಿ ಇರ್ಬೋದೇನೋ ಅಂತ ಅನ್ನಿಸ್ತು. ಮಂಡಿಯಿಂದ ನನಗೆ ಏಜ್ ಕೇಳಬೇಕು ಅಂತ ಅನಿಸಿದ್ದು ಅಷ್ಟೇ. ಸಾಗೋದೇನಿಲ್ಲ, ಹೇಳ್ಕೊಳ್ಳಿ ಬಿಡಿ. ಕ್ಲೋಸ್ ನೋಡಿ, ನಿಮಗೋಸ್ಕರ ಅಂತ ನಾವು ಬ್ರೀದ್. ಹೇಳ್ಕೊಳ್ಳಿ ಹೆಸರು. ಬ್ರೀದ್ ಔಟ್. ಕ್ಲೋಸ್. ಕಾಲು ಕೆಳಗಡೆ ಮಾಡಿ, 2 ಕಾಲು ಕೆಳಗಡೆ ಕೂತ್ಕೊಳ್ಳಿ, ಮುಂದೆ ಹೋಗಿ ಸ್ವಲ್ಪ. ಎಸ್, ಬನ್ನಿ. ಕೈ ಕೊಡಿ, ಲಾಕ್. ಆರಾಮಾಗಿ ಮಲ್ಕೊಳ್ಳಿ. ಹೇಳ್ಕೊಳ್ಳಿ ಉಸಿರು. ಬ್ರೀದ್ ಔಟ್. ಲೂಸ್. ನಿಂತು ಈ ತೊಡೆ ಈಗ ಜೂಮ್ ಬರುತ್ತೆ, ನಿಂತಿರ್ತೀನಲ್ಲ ಕ್ಯಾಮ್ರಾ ಇಟ್ಕೊಂಡು. ಹೌದು, ಅವಾಗ ಇದಾದಂಗೆ ಆಗ್ತವೆ ಸರ್. ನನ್ನ ಗಟ್ಟಿ ಜೋಮ್ ಹಿಡ್ದಂಗೆ ಏನಕ್ಕೆ ಸರ್? ತುಂಬ ಹೊತ್ತು, ಎಷ್ಟು ವರ್ಷದಿಂದ ನಿಂತೀರ? ಇವತ್ತು ನೆನ್ನೆ ನಿಂತಿಲ್ಲ ಅಲ್ವಾ? ಏಜ್ ಫ್ಯಾಕ್ಟ್ರ್ ಆಗತ್ತೆ, ಸ್ವಲ್ಪ ಎಕ್ಸಸೈಸ್ ಬೇಕು ಸ್ಪೈನಿಗೆ, ಇದೊಂಚೂರು ಕಡಿಮೆ ಮಾಡಬೇಕು. ಲೂಸ್. ಎಲ್ಲ ಸೌಂಡ್ ಬರ್ತಾ ಇದೆಯಾ ನಿಮಗೆ? ಅದೇನು ಸರ್, ಸ್ವಂತ ತೊಂದರೆ ಇಲ್ಲ ಸರ್. ಅದು ಯಾವುದು ಜೂಮ್ ಹಿಡಿತಲ್ಲ, ಸ್ವಲ್ಪ ಎಕ್ಸಸೈಸ್ ಹೇಳ್ಕೊ. ಹಾಂ, ಎದೋಡಿ. ಹಿಂಗೆ ತಲೆ ಹೆಂಗೆ ತಲೆ ಕೊಡ್ತೀರಾ ಅಷ್ಟೇ. ಕ್ಲೋಸ್. ಉಲ್ಟಾ ಮಲಗಿ. ಇಲ್ಲ, ಅಲ್ಲೇ ನೀವು
ಬನ್ನಿ ಸರ್. ನಮ್ದು ಯಾವ ಖಾಸಗಿ ಇಲ್ಲ, ಬರೀಲಿ ಎಲ್ಲ ಪಬ್ಲಿಕ್ ನಮ್ದು. ಬಸ್ ಎಲ್ಲಿ ನೋಡಿ, ಈಗ ನಾನು ಮುಟ್ತೀನಿ, ಎಲ್ಲಿ ನೋವಿದೆ ಹೇಳಬೇಕು. ಇದೆಯಾ? ಸ್ವಲ್ಪ ಇದು ಇದೆ. ಇದೆ ತಾನೇ? ಓಕೆ. ಇದು ಇದು ಓಕೆ. ಇವರಿಗೆ ಮೈಲ್ಡ್ ಆಗಿ ಸ್ವಲ್ಪ ಮಟ್ಟಿಗೆ ಡಿಜನರೇಟ್ ಅಂದರೆ ನೋಡಿ, ಇಲ್ಲ ತೋರಿಸ್ತೀನಿ ಮಾಡೆಲ್. ಹೀಗಿರ್ಬೇಕು ನಮ್ದು. ಡಿಸ್ಕ್ ಬಲ್ಜ್ ಆಗಿದೆ ಅಂತಾರಲ್ಲ, ಇದೇ ನೋಡಿ ಡಿಸ್ಕ್. ಇದೇನಾಗುತ್ತೆ, ವೆಯ್ಟ್ ಬಿದ್ದು ಒತ್ತಡ ಬಿದ್ದು ಈ ಥರ ಆಗತ್ತೆ. ಈ ಥರ ಡಿಜನರೇಟ್ ಆಗ್ತಾ ಇದ್ದಾಗ ಇಲ್ಲಿ ಬಂದು ಹಿಂಭಾಗದಲ್ಲಿ ನರಗಳಿಗೂ ಟಚ್ ಆಗ್ತಾ ಇರುತ್ತೆ. ಇದೇ ನಿಮಗೆ ನರ ಸಿಕ್ಕಾಕೊಂಡಿದೆ ಡಾಕ್ಟ್ರು, ನರದ ಮೇಲೆ ನರ ಕೂತಿದೆ ಅಂತಾರಲ್ಲ, ಇದೇನೆ. ಬಲ್ಜ್ ಆಗಿದೆ ಅಂದರೆ ಇದು ಹೊರಗಡೆ ಬಂದ್ಬಿಡುತ್ತೆ, ಇಲ್ಲಿ ಕೆನಲಲ್ಲಿ ಬಂದು ಹೊರಗಡೆ ಸಿಕ್ಕಾಕೊಬಿಡುತ್ತೆ. ಸೊ ಇದರಿಂದಾನೇ ಈ ರೀತಿ ಜೋ ಮಿಡಿಯೋದು, ಕಾಲುಗಳೆಲ್ಲ ನೋವು ಬರೋದು, ಇದೆಲ್ಲ ನೋವಾಗೋದು ಇದೇ ಕಾರಣಕ್ಕೆ. ಡ್ರೈವಿಂಗ್ ಮಾಡೋರು ಸಾಮಾನ್ಯವಾಗಿ ತುಂಬ ವರ್ಷಗಟ್ಟಲೆ ಮಾಡಿರ್ತಾರಲ್ಲ ಸರ್, ಪಾಪ ಕೆಲಸ ಒತ್ತಡ, ಕುಟುಂಬನ ನಿರ್ವಹಿಸಬೇಕು, ಹಾಗಾಗಿ ಬಂದಿರುತ್ತೆ. ಲೂಸ್ ನೋವಿದೆಯಾ? ಲೂಸ್. ಓಕೆ, ಲೂಸ್ ಲೂಸ್. ಹಾಗೆ ಇರಿ ಸರ್. ಇದೆಲ್ಲ ಹೇಳ್ಕೊಳ್ಳಿ. ಉಸಿರು ಬ್ರೀದ್ ಔಟ್, ಕಿಟ್. ಇನ್ನೊಂದು ಬ್ರೀದ್ ಔಟ್, ಕಿಟ್. ಇನ್ನೊಮ್ಮೆ ಬ್ರೀದ್ ಔಟ್, ಕಿಟ್. ಹೇಳ್ಕೊಳ್ಳಿ ಉಸಿರು, ಬ್ರೀದ್ ಔಟ್, ಕಿಟ್. ಇನ್ನೊಮ್ಮೆ ಕಿಟ್. ಹೇಳ್ಕೊಳ್ಳಿ ಉಸಿರು, ಬ್ರೀದ್ ಔಟ್, ಕಿಟ್. ಇನ್ನೊಮ್ಮೆ ಕಿಟ್. ಬ್ರೀದ್ ಇನ್, ಬ್ರೀದ್ ಔಟ್. ಇನ್ನೊಂದು ನೋಡಿ ಎಷ್ಟು ಬರ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಸರ್? ಬ್ರೀದ್ ಇನ್, ಬ್ರೀದ್ ಔಟ್, ಕಿಟ್. ಇನ್ನೊಮ್ಮೆ ಕಿಟ್. ಇನ್ನೊಂದು ಕಿಟ್. ಇನ್ನೊಂದು ಗುಡ್. ಇನ್ನೊಂದು ಗುಡ್. ಲೂಸ್ 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 ಲೂಸ್. ಅಡ್ಜಸ್ಟ್ ಮಾಡಬೇಡಿ, ನಾನು ಹೆಂಗೆ ಇಡ್ತೀನಿ ಹಂಗೆ. ಲೂಸ್. ಬ್ರೀದ್ ಇನ್, ಬ್ರೀದ್ ಔಟ್, ಲೂಸ್. ಬ್ರೀದ್ ಇನ್, ಬ್ರೀದ್ ಔಟ್, ಲೂಸ್. ಒಂದು ಸೈಡ್ ತಿರ್ಕೊಳ್ಳಿ ಈಗ. ಲೂಸ್. ಹೇಳ್ಕೊಳ್ಳಿ ಉಸಿರು, ಬ್ರೀದ್ ಔಟ್. ಇನ್ನೊಮ್ಮೆ ಬ್ರೀದ್ ಔಟ್. ಓಕೆ, ಆ ಕಡೆ ಸ್ವಲ್ಪ ಮುಂದೆ ಬನ್ನಿ. ಮರ್ಚಿ. ಲೂಸ್ 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 ಲೂಸ್. ಬ್ರೀದ್ ಇನ್, ಬ್ರೀದ್ ಔಟ್. ಓಕೆ, ನೇರ ಮಲ್ಕೊಳ್ಳಿ. ಹೇಳ್ಕೊಳ್ಳಿ ಉಸಿರು, ಬಿಡಿ. ಇನ್ನೊಮ್ಮೆ ಜೋರಾಗಿ ಬಿಡಿ. ಲೂಸ್. ಕೆಳಗೆ ಮಾಡು. ನೀವು ಮಾಡಲ್ಲ. ಕೆಳಗಡೆವರೆಗೂ ಹೋಯ್ತಾ? ಎಳ್ದಿದ್ದು ಕುತ್ತಿಗೆಲ್ಲಿ ಮಾತ್ರ ಅಲ್ಲಿವರೆಗೂ ಫೀಲ್ ಆಯ್ತಾ? ಹೌದು, ಇಲ್ಲಿ ಹೋಗಂಗೆ. ಏನಾಗ್ತದೆ ರವಿ? ರಿಲೀಫ್ ಅನ್ಸುತ್ತೆ. ಹೌದು. ಸಾಕು, ಇಷ್ಟು ಸಾಕು. ಕುತ್ತಿಗೆ ಏನಾದ್ರು ನೋವಿದೆಯಾ? ಕಾಲು ಇಲ್ಲ, ಈಗ ಅಲ್ಲ, ಏನಾದ್ರು ನಾರ್ಮಲ್ ಆಗಿ ಏನಾದರೂ ನೋವು, ಕಾಲು ನೋವು ಏನಿಲ್ಲ? ಇಲ್ಲಿ ಯಾಕೆ ನಾವು ಈಗ ಮಸಾಜ್ ಮಾಡ್ತಾ ಇದ್ದೀವಿ ಅಂದರೆ, ಒಂದೊಂದು ವರ್ಟಿಬ್ರಸ್ ಇರುತ್ತೆ. ಆ ವರ್ಟಿಬ್ರಾ ಏನು ಮಾಡಿದ್ರೆ ಹಿಂಗೆ ಕಂಪ್ರೆಸ್ ಆಗಿ, ಉದಾಹರಣೆಗೆ ಇದು ಬಂದು ಈಗಿರುತ್ತಲ್ಲ, ಈ ಕಡೆ ಬಂದುಬಿಟ್ಟಿರುತ್ತೆ. ನಾವು ಇದನ್ನು ಮೇಲ್ಗಡೆ ಪುಷ್ ಮಾಡಿ ಜೆಂಟಲ್ ಮಸಾಜ್ ಮಾಡ್ತೀವಿ. ಅವರಿಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ, ರಿಲ್ಯಾಕ್ಸೇಷನ್ ಇರುತ್ತೆ, ಬಾಡಿ
ಈ ಮನೆಯಲ್ಲಿ ಮಾಡ್ಕೋಬೋದು ಈ ಥರ. ಖಂಡಿತ. ಪ್ಯಾಂಟ್ ಹಾಕಿದ್ದಾರೆ, ಅದಕ್ಕೆ ನಾವು ಪ್ಯಾಂಟ್ ಇದು ಮೇಲ್ ಮಾಡೋಕ್ಕಾಗಲ್ಲ ಸರ್ಗೆ, ಇಲ್ಲಾಂದರೆ ನಾವು ಪೂರ್ತಿ ಕಾಲು ಎಲ್ಲ ಮಸಾಜ್ ಮಾಡಿಬಿಟ್ಟೆ ಪ್ರದೀಪ್. ರವಿ ಅವರೇ ಹೇಗಿತ್ತು ಸರ್? ಚೆನ್ನಾಗಿತ್ತು. ಈಗ ನಾನು ಬೆಳಗ್ಗೆ ಬಂದನಲ್ಲ, 10 ಗಂಟೆಗೆ ಶುರು ಮಾಡೋದಲ್ಲ ವಿಡಿಯೋ ತೆಗಿಯೋಕ್ಕೆ ನಾವು. ಅವಾಗಿಂದ ನಿಂತೇ ಇದ್ದು ಒಂಥರ ಹಿಂಗೆ ಕ್ಯಾಮ್ರಾ ಹಿಡಿದು ಇಲ್ಲೆಲ್ಲ ಇದಾಗೋಗಿತ್ತು ಹಿಂಗೆ. ಈ ಮಸಾಜ್ ಆದಮೇಲೆ ನಿಮಗೆ ಹೆಂಗೆ ಅಂದರೆ ಲೈಟ್ ಆಗಿದ್ದೀನಿ ಅನಿಸ್ತಾ ಇದೆ. ಲೈಟ್ ಫುಲ್ ಲೈಟ್ ಆಗಿ ಓಕೆ ಅಷ್ಟು ಫೀಲ್ ಕೊಡುತ್ತೆ. ಅಂದರೆ ಈಗ ಅವಾಗ ಮಾಡಿಸ್ಕೋಬೇಕು ಅಂತ ಅನಿಸ್ತಾ ಇದೆ ಯಾವಾಗಲಾದ್ರೂ? ಹೌದೌದು ಮಾಡಿಸ್ಕೊ ಫಸ್ಟ್ ಇದು ಅಂದರೆ ಡ್ರೈವಿಂಗು ಮಾಡ್ತಾ ಇರ್ತೀರಿ ನೀವು? ಡ್ರೈವಿಂಗು, ಕ್ಯಾಮ್ರಾ ವರ್ಕ್ ಮಾಡೋರು, ಫೋಟೋಗ್ರಾಫರ್ ಯಾವಾಗಲೂ ಗಂಟೆಗಟ್ಟಲೆ ನಿಲ್ತಾರಲ್ಲ. ಈಗ ರಿಸೆಪ್ಷನ್ 7-8 ಗಂಟೆಗೆ ಶುರು ಆದರೆ 11-12 ಗಂಟೆವರೆಗೂ ನಿಂತ್ಕೋತಾರಲ್ಲ. ನಿಂತೆಲ್ಲ ಕಾಲು ಜೂಮ್ ಬರೋದು ಎಲ್ಲ ಆಗುತ್ತಲ್ಲ, ಅವಾಗ ರಿಲೀಫ್ ಆಗುತ್ತೆ ಒಂಥರ. ಚೆನ್ನಾಗಿದೆ ನೋಡಿ, ಫೀಲ್ ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಓಕೆ, ಸೂಪರ್. ಹಂಗಾರೆ ಎಲ್ಲರೂ ಮಾಡಿಸ್ಕೋಬಹುದು. ಹೌದು, ನೋವಿದ್ದರೆ ಬೇಕಂತಿಲ್ಲ ಇದಕ್ಕೆ. ಹಿಂಗೆ ನೋಡಿ ಅವರೇ ಹೇಳ್ತಾ ಇದ್ದಾರೆ. ಈಗ ನೋವು ಇತ್ತು ಅಂತಲ್ಲ, ನನಗೆ ಸೊಂಟ ನೋವು ಇದೆ ಅಂತಲ್ಲ, ಹಾಗೆ ಇರೋರು ಮಾಡಿಸ್ಕೊಂಡ್ರು ಚೆನ್ನಾಗಿದೆ. ಓಕೆ. ಸರ್, ಈಗ ನೀವು ಕಂಡಂಗೆ ಇವ್ರಿಗೆ ಏನಿತ್ತು ಸರ್? ಏನು ಕಂಡು ಸರ್, ಇವರು ತುಂಬ ಸ್ಟ್ಯಾಂಡಿಂಗ್ ವರ್ಕ್ ಆಗಿರೋದ್ರಿಂದ ಯಾವಾಗಲೂ ಕ್ಯಾಮ್ರಾ ಹಿಡಿದು ಸ್ವಲ್ಪ ಮೊಬಿಲೈಸ್ ಆಗಬೇಕು. ಸೊ ಅಷ್ಟೇ ಇವರಿಗೆ ಆ ಥರ ಒಂದೇ ಅಲ್ಲೇ ಮಾಡಿಸಿದ್ರೆ ಅವಾಗ ಮನೇಲೂ ಸಹ ಮಾಡಿದ್ರೆ ಮಸಾಜು ಅಡ್ಜಸ್ಟ್ಮೆಂಟ್ ಎಲ್ಲ ಕೈರೋಪ್ರಾಕ್ಟರ್ ಅಥವಾ ಬೋನ್ ಸೆಟ್ರ್ ಹತ್ರನೇ ಮಾಡಬೇಕು. ಮಾಡಿ ಸ್ವಲ್ಪ ಒಳ್ಳೆ ಅಭ್ಯಂಗ ಸ್ವಲ್ಪ ಮನೇಲೆ ಮಾಡಿದ್ರೆ ಒಂದು 5 ರೀತಿ ಎಣ್ಣೆ ಎಲ್ಲ ಹಾಕಿ. ಅಭ್ಯಂಗ ಅಂದರೆ ಎಣ್ಣೆಗಳು ನಮ್ಮದೇ ಎಣ್ಣೆ ಇದೆ, ನಾವು ಅದಕ್ಕೆ ಯೂಸ್ ಮಾಡ್ತೀವಿ. ನೀವು ಮನೇಲಿ ಮಾಡೋದಾದರೆ ಹರಳೆಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿಸಿ ಮನೆಯಲ್ಲಿ. ಬಾಡಿಗೆಲ್ಲ ಮಾಡಿಸಿ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ಹೀಟ್ ಏನಾದರೂ ಇದು ಮಾಡ್ತಾರೆ. ಉಪ್ಪಿಂದು ಅಥವಾ ಕೆಲವಿಗೆ ಉಪ್ಪಿಂದ ಆಗಲ್ಲ, ಅದು ಮರಳಿಂದು ಒಟ್ಟಿನಲ್ಲಿ ಹೀಟ್ ಹೋಟ್ಲಿ ತರ ಮಾಡಿ ಮಸಾಜ್ ಕೊಟ್ರೆ ನೋಡಿ ಈ ಫೀಲ್ ಬಂದ್ಬಿಡತ್ತೆ. ಆರಾಮ ಮಾಡ್ಕೋಬೇಕು. ಒಂದು 40 ವರ್ಷದ 50 ವರ್ಷ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾರಲ್ಲ ಜನ, 50 ವರ್ಷದ ಮೇಲಾದ್ರೂ ಸ್ವಲ್ಪ ದೇಹದ ಕಡೆ ಗಮನ ಕೊಟ್ರೆ ಇನ್ನೊಂದು 30 ವರ್ಷ ಚೆನ್ನಾಗಿರ್ಬೋದು. ಈಗ ಇವರಿಗೆ ಒಂದು ಸ್ವಲ್ಪ ನೆಕ್ಸ್ಟ್ ಇವ್ರಿಗೆ ಒಂಚೂರು ಮಸಾಜ್ ಮಾಡ್ಬಿಡೋಣ ಒಂದು 10 ನಿಮಿಷ. ಇವ್ರಿಗೆ ಟ್ರೀಟ್ಮೆಂಟ್ 10 ನಿಮಿಷ ಮಾಡಿದ್ದು, ಇನ್ನೇನಾದ್ರೂ ಇನ್ನೂ ಪೂರ್ತಿ ಟ್ರೀಟ್ಮೆಂಟ್ ಒಂದು 3/4 ಗಂಟೆ ಮಾಡ್ಬಿಟ್ರೆ ನಾನು ಇನ್ನು ಮುಂದಿನ ವಾರನೂ ಬರ್ತೀನಿ ಅಂತಾರೆ. ಬಂದ್ಬಿಡೋಣ ಸರ್ ಯಾವುದಕ್ಕೂ ಅಂತ. ಕೂತ್ಕೊಳ್ಳಿ. ಹೌದಾ? ಮಲ್ಕೊಳ್ಳಿ. ಸ್ವಲ್ಪ ಮೇಲೆ ಇದು ನೋಡಿ, ಅವರೇ, ನಾನೇನು ಹೇಳಲ್ಲ, ಅವರೇ ಹೇಳ್ತಾರೆ ಏನು ಅಂತ. ಅವ್ರನ್ನೇ ಕೇಳಿ ಏನಾಗ್ತಾ ಇದೆ ಅಂತ. ಒಂದೆರಡು ಡಿಗ್ರಿ ಬಂತಲ್ಲೇ ಇದು ಮಸಾಜ್ ಮಾಡುತ್ತೆ. ಸ್ಪೈನಿಂದ ಒಂದ್ ಕಡೆಯಿಂದ ಅಲೈನ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ. ಇದ್ರ ಜೊತೆಗೆ ಸ್ಪೈನಲ್ಲಿ ಎಲ್ಲೆಲ್ಲಿ ನೋವಿದೆ, ನಮಗೆ ಗೊತ್ತಿಲ್ದಿರೋ ನೋವನ್ನು ಅದು ಗೊತ್ತಾಗುತ್ತೆ. ಅದು ಮಾಡ್ಬೇಕಾದ್ರೆ ನನಗೆ ಇಲ್ಲಿ ನೋವಾಗ್ತಾ ಇದೆ, ಇಲ್ಲಿ ನೋವಾಗ್ತಾ ಇದೆ ಅಂತ ಇದೊಂದು ಥೆರಪಿ ಮಾಡಿಬಿಡುತ್ತೆ. ಹೌದಾ? ಅವ್ರಿಗೆ ಗೊತ್ತಾಗ್ತಾ ಇದೆಯಾ ಇವಾಗ? ರೋಲ್ ಆಗ್ತಾ ಇದೆ, ಕಾಲಿಂದ ಬರುತ್ತೆ. ಏನಾಗ್ತಾ ಇದೆ ಕೆಳಗಡೆ ಇಲ್ಲಿ ಬಂದಿದೆ, ವೀಲ್ ಓಡಾಡ್ದಂಗೆ ಆಗ್ತಾ ಇದೆ. ಸ್ಪೈನ್ ಮಾತ್ರ ಮಸಾಜ್ ಮಾಡುತ್ತೆ ಅದೊಂದು 10 ಮಿನಿಟ್ಸ್ ಮಾಡಿದ್ರೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಇದನ್ನ ಬೇಕಂದ್ರೆ ಸರ್ ಮನೇಲಿ ಇಟ್ಕೋಬಹುದಾ? ಇದು ಖಂಡಿತ ಮನೇಲಿ ಇಟ್ಕೋಬಹುದು, ನೀವು ಸಿಗತ್ತೆ, ಪರ್ಚೇಸ್ ಮಾಡಿ ಇಟ್ಕೋಬಹುದು ಮನೇಲಿ. ಇವು ಮನೆ ಯೂಸ್ಗಾದ್ರೆ ಅಂತ ಹೇಳಿದ್ರೆ ನಿಮಗೆ ಒಂದು 60-70 ಸಾವಿರದಲ್ಲಿ ಸಿಗತ್ತೆ. 60-70 ಸಿಗತ್ತೆ. ಈಗ ಕಮರ್ಷಿಯಲ್ ಆಗಿ ಅಂತ ಹೇಳಿದ್ರೆ 1.5 ಲಕ್ಷ ಅಡ್ಮಿಷನ್ ತಗೊಂಡ್ರೆ ಇದಾಗುತ್ತೆ. ಇದು ಜೇಡ್ ಸ್ಟೋನ್ ಮಸಾಜ್ ಬೆಡ್. ಜೇಡ್
ಸ್ಟೋನ್ ಮಸಾಜರ್ ಬೆಡ್ ಎಲ್ಲಿ ಸಿಗುತ್ತೆ ಸರ್? ಇದು ಆನ್ಲೈನಲ್ಲಿ ಸಿಗುತ್ತೆ ಸರ್. ನಿಮಗೆ ಇದಕ್ಕೆ ಆಗಿರೋಂಥ ಪರ್ಟಿಕ್ಯುಲರ್ ಡೀಲರ್ಸ್ ಇರ್ತಾರೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ ಕಂಪ್ನಿ ಥ್ರೂ. ಚೈನಾದಿಂದ ತರಿಸಿದ್ರೆ? ನಾವು ಡೆಲ್ಲಿಯಿಂದ ತರಿಸಿದ್ದು. ಹೌದಾ? ಇಲ್ಲಿ ಸಿಗಲ್ಲ? ಇಲ್ಲಿ ಸಿಗಲ್ಲ, ಇಲ್ಲಿ ಯಾರೂ ಮಾಡೋದಿಲ್ಲ ಇದನ್ನು. ಇಲ್ಲೋದ್ರೆ ಡೀಲರ್ ಥ್ರೂ ಹೋಗ್ಬೇಕು, ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ ನಿಮಗೆ. ಅಲ್ಲ, ನನ್ಗೆ ಬಹಳ ಖುಷಿ ಆಗ್ತಿರೋದು ದುಡ್ಡಿಂದ ಇರ್ಲಿ, ಇಂಥದ್ದು ಬೇಕು ಅಂತ ನೀವು ಕಂಡುಕೊಂಡು ತರಿಸಿದಿರಲ್ಲ, ಅದು ಖುಷಿ ಆಗ್ತದೆ. ನಮ್ಮ ಬೆಂಗಳೂರು ಕ್ಲಿನಿಕಲ್ಲೂ ಬಂದು ನೀವು ವಿಸಿಟ್ ಮಾಡಿದ್ರು ಅಲ್ಲೂ ಇನ್ನೂ ಅಡ್ವಾನ್ಸ್ ಆಗಿರುವಂಥ ಮೆಷಿನ್ ಇದೆ ನಮ್ದು. ಹೌದು. ಈಗ ಮತ್ತೆ ಟ್ರೈನಿಂಗ್ ಕೊಡ್ತೀನಿ ಅಂದ್ರಲ್ಲ, ಈಗ ಅವರು ಇದಕ್ಕೆಲ್ಲ ಬಂಡವಾಳ ಹಾಕ್ಬೇಕಲ್ಲ ಸರ್? ನೋಡಿ ಸರ್, ಇದು ಬಂಡವಾಳ ಹಾಕಬೇಕು, ಬಟ್ ಯಾಕೆ ಅಂತ ಹೇಳಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಬಂಡವಾಳ ಹಾಕಿ. ಈಗ ಈ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬೇಡ, ಇದು ಮಾಡೋ ಕೆಲಸ ನಾವು ಕೈಯಲ್ಲೇ ಈಗ ಮಾಡಿದ್ದೀವಲ್ಲ ಮೆಷಿನಲ್ಲಿ, ಆ ಮೆಷಿನಲ್ಲಿ ಮಾಡಿದ್ದೀವಿ, ಕೈಯಲ್ಲೂ ಮಾಡಿದ್ದೀವಿ, ಅಷ್ಟು ಸಾಕು. ಮತ್ತೆ ಸ್ವಲ್ಪ ದುಡ್ಕೊಂಡು ಒಂದೊಂದು ಖಂಡಿತ ನಾನು 1 ವರ್ಷ ಆದಮೇಲೆ ಎಲ್ಲಾನು ತಗೊಂಡು ಯಾವ್ಯಾವ್ದು ಅನುಕೂಲ ಆಗುತ್ತೆ, ಯಾವುದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಬಾಡಿನಲ್ಲಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನೋಡಿನೇ ನಾವು ಹಾಕಿದ್ದೀವಿ. ಅಂದ್ರೆ ಹೆಚ್ಚು ಕಡಿಮೆ ಒಂದು ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್ ಎಲ್ಲ ಸೇರಿ? ಸರ್ ಮೆಷಿನ್ ಎಲ್ಲ ಬಿಟ್ಟು ಅಂತ ಹೇಳಿದ್ರೆ ನೋಡಿ, ಈಗ ನಮ್ಮ ತುಮಕೂರಲ್ಲಿ ಒಂದು ಕ್ಲಿನಿಕ್ ಆಗಿದೆ, ಅವ್ರು 2 ಲಕ್ಷದಲ್ಲಿ ರೆಂಟು, ಅಡ್ವಾನ್ಸು, ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ 2 ಲಕ್ಷದಲ್ಲಿ ಸೆಟಪ್ ಮಾಡಿದ್ದಾರೆ. 2 ಲಕ್ಷ? ಬರೀ 2 ಲಕ್ಷದಲ್ಲಿ. ನಮಗೆ ಎಷ್ಟು ಲಕ್ಷ ಆಯಿತು ಅಂದರೆ ಹೆಚ್ಚು ಕಡಿಮೆ 8ರಿಂದ 10 ಲಕ್ಷ ಹತ್ರ ಆಗುತ್ತೆ. ನೀವು ಅಡ್ವಾನ್ಸ್ ಆಗಿ ಮಾಡಿದ್ದೀವಿ, ಅಷ್ಟು ಬೇಕಾಗುತ್ತೆ. ರೆಂಟ್ ಜಾಸ್ತಿ ಇದೆ ನಮಗಿಲ್ಲಿ, ಬೆಂಗಳೂರಲ್ಲಿ ರೆಂಟ್ ಜಾಸ್ತಿ ಇದೆ, ಎಕ್ವಿಪ್ಮೆಂಟ್ ಜಾಸ್ತಿ ಇದೆ, ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಬರುತ್ತೆ, ಅದನ್ನು ನೋಡಿಕೊಂಡ್ರೆ ಜಾಸ್ತಿ ಬರುತ್ತೆ. ಕಡಿಮೆ ಅಂತ ಹೇಳಿದ್ರೆ 1 ಲಕ್ಷದಲ್ಲೂ ಮಾಡ್ಬೋದು. ಖಂಡಿತ. ಖಂಡಿತ ಸರ್. ಇದು ಉದ್ಯೋಗ ಅನ್ಬಾರ್ದು ನಾವು ಆಕ್ಚುಲಿ, ವೈದ್ಯರಿಗೆ ಯಾವಾಗಲೂ ಹೌದು ನಾವು ಯಾವಾಗಲೂ ಉದ್ಯೋಗ ಅಂತ ಪದ ಬಳಸ್ತಾ ಇದೀವಿ, ಅದಲ್ಲ, ಇದೊಂದು ಸೇವೆ. ಖಂಡಿತ ಸರ್ವಿಸ್. ಈಗ ಹೊಟ್ಟೆ ಹಸಿರು ಊಟ ಬೇಕಾಗಬೇಕು, ಆ ತರದ ಊಟಕ್ಕೆ ಮಾತ್ರ ದುಡ್ಡು ಅಷ್ಟೇ ಬಿಟ್ರೆ ಇನ್ಯಾವುದಕ್ಕೂ ಇಲ್ಲ ಅಂತ ಅನ್ಸುತ್ತೆ. ಖಂಡಿತ. ಸ್ವಲ್ಪ ಈಗ ಎಷ್ಟೊತ್ತು ಮಲಗಬೇಕು ಸರ್ ಇವ್ರಿಗೆ ಒಂದು 20 ನಿಮಿಷ ಅಥವಾ 10 ನಿಮಿಷ ಮಲಗಿಸಿ ಸಾಕು, ಎದುರಿಸ್ತೀವಿ, ಸಾಕು. ಫ್ರೀ ಇದ್ರೆ ಬೇಕಾದ್ರೆ ಬಂದು ಮಲ್ಕೊಳ್ಳಿ. ಯಾವಾಗಾದ್ರೂ ಮೈಸೂರು ಕಡೆ ಬಂದ್ರೆ ಸರ್ ಹಿಂಗಾಗಿದೆ, ಒಂಚೂರು ಏನೋ ನೋಟ್ ಕಳಿಸಿ ಅಂದ್ರೆ ನೋಟ್ ಕಳಿಸ್ತೀವಿ. ಸರ್ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಜೇಡ್ ಮ್ಯಾಟ್, ಇದು ಹೀಟ್ ಬೆಡ್ ಇದು. ಇದರಲ್ಲಿ ಮ್ಯಾಗ್ನೆಟಿಕ್ ಥೆರಪಿ ಇದೆ, ಫೋಟಾನ್ ಥೆರಪಿ ಇದೆ. ಸೊ ಏನು ಹೆಲ್ಪ್ ಆಗುತ್ತೆ ಪೇಷಂಟಿಗೆ ಅಂತ ಹೇಳಿದ್ರೆ, ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ನ ಇಂಪ್ರೂವ್ ಮಾಡುತ್ತೆ. ಸೊ ಆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಮೇಲೆ ನಾವು ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿದ ನಂತರ ಇದು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವರಿಗೆ ಇನ್ನೂ ಆರಾಮಾಗುತ್ತೆ. ಇದೇನಿಲ್ಲ, ಇನ್ನೊಂದು 10-20 ನಿಮಿಷ ಬಿಟ್ಟರೆ ನನ್ನನ್ನು ಯಾಕೆ ಎದ್ದೇಳಿಸ್ತಾರೆ, ಮಲ್ಕೊಬಿಡ್ತೀನಿ ಅಂತ ಆರಾಮಾಗಿ ನಿದ್ದೆ ಬರುತ್ತೆ. ಅಂದ್ರೆ ಸ್ಟೋನ್ಗಳು ತರ ಇದೆ ಇದೆಲ್ಲ ಜೇಡ್ ಸ್ಟೋನ್ಸ್ ಇದೆಲ್ಲ. ಓಕೆ, ಹಿಂಗೆಲ್ಲ ಇರುತ್ತೆ. ಹೀಟ್ ಫೀಲ್ ಆಗುತ್ತೆ ಸರ್? ಹೀಟ್ ಫೀಲ್ ಆಗುತ್ತೆ. ಇದರಲ್ಲಿ ರೇಸ್ ಬರುತ್ತೆ. ಏನು ಫ್ರೀ ಆಗ್ತದೆ, ಏನಾಗ್ತಾ ಇದೆ ರವಿವರೇ? ಅದೇ ಬಿಸಿ ಆಗ್ತಾ ಇದೆ. ಬಿಸಿ ಆಗ್ತಿದೆ ಬಾಡಿ ಎಲ್ಲ? ಬಾಡಿ ಇಲ್ಲ, ಈ ಕೆಳಗಡೆ. ಇದರಲ್ಲಿ ಒಂದು 20 ನಿಮಿಷ ಮಲಗಿಸ್ತೀವಿ, 15 ನಿಮಿಷ ಪೇಷಂಟ್ಗೆ. ಸೊ ಅವಾಗ ಇನ್ನೂ ತುಂಬ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಕೈರೋಪ್ರಾಕ್ಟಿಕ್ ಒಂದರಿಂದಾನೇ ಇಷ್ಟೆಲ್ಲ ರಿಸಲ್ಟ್ ತೆಗಿಲಕ್ಕಾಗಲ್ಲ, ನಿಮ್ಮ ಪೇಷಂಟ್ ಹೇಳೋದ್ರಲ್ಲ ಆ ಥರ ಇಷ್ಟೆಲ್ಲ ಪ್ರೊಸೀಜರ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೆ ನೀವು ಒಂದು 2-3 ಸರ್ತಿ ಮಾಡಿಸಿದ್ರೆ ಬೆಟರ್ ಆಗುತ್ತೆ ಅಂತ. 3 ಸಿಟ್ಟಿಂಗ್ ಮಾಡ್ತೀವಿ. ಅತಿ ಹೆಚ್ಚು ತುಂಬ ಹಳೆ ಜನಗಳು ಏಜ್ ಆಗಿದೆ ಅಂತ ಹೇಳಿದ್ರೆ ಒಂದು 5-6 ಸಿಟ್ಟಿಂಗ್ ತಗೊಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಬೇಗ ಅವ್ರಿಗೆ ಅನುಕೂಲ ಆಗುತ್ತೆ. ಈ ಜಾಸ್ತಿ ನೋಡಿದೀನಿ ಸರ್, ಕುತ್ತಿಗೆ ಹಿಡ್ಕೊಂಡ್ಬಿಡುತ್ತೆ ಸರ್ ಹೆಚ್ಚು. ನಾನು ಹೇಳ್ತಿದ್ದೀನಿ, ವೀಕ್ಷಕರು ನೋಡ್ಕೊಳ್ಳಿ, ನೀವು ಮೊಬೈಲ್ನ ಹಿಂಗೆ ಎಷ್ಟಾದ್ರೂ ಯೂಸ್ ಮಾಡಿ, ನಾನು ಕೇಳಲ್ಲ, ನಿಮ್ಮ ಸ್ಪೈನು ಕೇಳಲ್ಲ, ಅರ್ಥ ಆಯ್ತಾ? ನೀನ್ ಯಾಕೆ ಹಿಂಗೆ ಇಟ್ಕೊಂಡಿದ್ಯಾ ಅಂತ. ನೀವೇನ್ ಮಾಡ್ತೀರಾ, ಈ ತರ ಮಲ್ಕೊಂಡು ಚಿಕ್ಕದಾಗಿ ದಿನ ಕೊಟ್ಕೊಂಡು ಹಿಂಗೆ ಇಟ್ಕೋತೀರಾ. ಈ ಕಡೆ ನಿಮಗೆ ಈ C3 C2 ನಲ್ಲಿ ನಿಮಗೆ ಕಂಪ್ರೆಷನ್ ಸ್ಟಾರ್ಟ್ ಆಗುತ್ತೆ, ಜೋಮ್ ಬರುತ್ತೆ, ಚುಮು ಅಂದ್ಬಿಡುತ್ತೆ. ತಕ್ಷಣ ನೀವು ಬೆಡ್ಡಲ್ಲಿ ಇಮಿಡಿಯೇಟ್ ಆಗಿ ಎದ್ದು ಕರೆಕ್ಟಾಗಿ ಕೂತ್ಕೊಬಿಡ್ಬೇಕು. ಯಾಕೆ ಅಂದರೆ ಸರ್ವೈಕಲ್ನಲ್ಲಿ ನಿಮಗೆ ಕಂಪ್ರೆಷನ್ ಆಗ್ತಾ ಇದೆ ಅಂತ ಅದು ಹೇಳ್ತಾ ಇರುತ್ತೆ. ಮೀರಿನೂ ನೀವು ಕೂತ್ಕೊಂಡು ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು ಮೈ ಮರೆತು ನೀವು ಕೂತ್ಕೊಂಡಿದ್ರೆ ನಿಮಗೆ ಕುತ್ತಿಗೆ ನೋವು ಹಿಡಿಯೋದೇ ಅಲ್ಲಿಂದ. ಮೊದಲೆಲ್ಲ ನಮ್ಗೆ ಹಿಡಿತಾ ಇತ್ತು ಸರ್, ದಿಂಬು ವ್ಯತ್ಯಾಸ ಆಯ್ತು, ಹಿಡಿತಾ ಇತ್ತು, ಅದು 2 ದಿನಕ್ಕೆ ಸರಿಯಾಗೋದು. ಈ ಫೋನ್ ಹಿಡ್ಕೊಂಡು ಆಗತ್ತಲ್ಲ, ಅದು ನಿಮ್ಗೆ ಸರಿಯಾಗಲ್ಲ. ನೀವು ಹುಷಾರಾಗಿ ಮಲ್ಕೊಂಡ್ರೆ ಸರ್ ಹಿಂಗೆ ತಾನೇ ನೋಡೋದು, ನಾವು ಹೆಂಗೆ ನೋಡ್ಬೇಕಂತೀರಿ ಸರ್? ಮಲ್ಕೊಂಡು ಯಾಕೆ ಸರ್ ಮೊಬೈಲ್ ನೋಡ್ತೀರಾ? ನಿಮ್ಗೆ ಅಂತ ಅವಶ್ಯಕತೆ ಏನಿದೆ? ನಿಮಗೆ ಮಲ್ಗೋದು ಏನಕ್ಕೆ? ನಿದ್ದೆ ಬರಲಿ ಅಂತ. ಮೊಬೈಲ್ ಇಟ್ಕೊಳ್ಳೋದಕ್ಕೆ ನಮ್ಗೆ ಏನಕ್ಕೆ ಬೇಕು?
ಹೇಳಿ ನೋಡೋಣ. ಒಂದು ಸರ್ವೈಕಲ್ ಸ್ಪಾಂಡಿಲೈಸಿಸ್ ಆದ್ರೆ, ಸರ್ವೈಕಲ್ ಕಂಪ್ರೆಷನ್ ಆದ್ರೆ ಕೊಯ್ದು ನಿಮಗೆ ಅಡ್ಡಾಡ ಕೊಯ್ದು ನಿಮಗೆ ಗಂಟ್ಲಿಂದ ಕೊಯ್ದು ನಿಮಗೆ ಸರ್ಜರಿ ಮಾಡ್ತಾರೆ. ಅದು ಅವಶ್ಯಕತೆ ಇದೆಯಾ ನಿಮಗೆ? ಓಕೆ, ಹೇಳಿ ನೋಡೋಣ. ಎಷ್ಟು ಜನ ಬರ್ತಾರೆ ಪಾಪ, ಯಂಗ್ ಏಜಲ್ಲಿ ಟೀನೇಜರ್ಸ್ ಎಲ್ಲ ಬರ್ತಾರೆ. ಅವರಿಗೆ ಸರ್ ನೀವು ಹೇಳ್ತೀರೋ ಬಿಡ್ತಿರೋ, ನಾರ್ಮಲ್ ಆಗಿ ಎಲ್ಲ ಎಡ ಕೈಯಲ್ಲೇ ಮೊಬೈಲ್ ಹಿಡಿಯೋದು. ಯಾಕೆ ಹೇಳಿ, ಬಲ್ಲ ಕೈ ಟಕ್ 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 ಟಿಕ್ ಅಂತ ಆಪರೇಟ್ ಮಾಡಬೇಕಲ್ಲ, ಇದೇ ಕೈಯೇ ಜಾಸ್ತಿ ಆಗೋದು. ಬೇಕಾದ್ರೆ ಜುಮ್ ಬರುತ್ತೆ, ಜುಮು ಅಂತ ಇಲ್ಲಿಂದ ಇಲ್ಲಿವರೆಗೆ. ಇದು ಕಾರಣ ಏನು ಅಂತ ಹೇಳಿದ್ರೆ 90% ಯಂಗ್ ಏಜಲ್ಲಿ ಬರುವಂತಹ ಶೋಲ್ಡರ್ ಪೈನ್ ಇರ್ಬೋದು, ನೆಕ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ನೀವು ಮೊಬೈಲ್ ಹಿಡಿಯೋದ್ರಿಂದನೇ ಬರೋದು. ನಮಗೆಲ್ಲ ಬಂದಿಲ್ಲಪ್ಪ, ನಮಗೂ ಏಜ್ ಆಗಿದೆ, ಆದರೆ ನಮಗಿಂತ ಚಿಕ್ಕ ಏಜ್ ಅವ್ರಿಗೆಲ್ಲ ಬರ್ತಾ ಇದೆ. ಕೂತ್ಕೊಳ್ಳಿ ಬೇಕಾದ್ರೆ, ರಾತ್ರಿ ಕೂತು ಮೊಬೈಲ್ನ ಒಂದು ಪಕ್ಕಕ್ಕೆ ಇಟ್ಟು ಆಮೇಲೆ ಬೇಕಾದರೆ ನೀವು ಮಲಗ್ಕೊಳ್ಳಿ. ಒಂದ್ಸರಿ 2 ಸರಿ ಅದು ನಿಮಗೆ ಅನುಭವ ಆಯಿತು ಅಂದಿದ ತಕ್ಷಣ ಅದನ್ನು ನೀವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇಲ್ಲವರೆ ದೊಡ್ಡ ಸರ್ಜರಿ ಆಗುತ್ತೆ, ತುಂಬ ಅನಾನುಕೂಲ ಆಗುತ್ತೆ. ತಲೆನೋವು, ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ, ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ, ಶೋಲ್ಡರ್ ಪೇನು ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ಕಣ್ಣು ಮುಚ್ಚುತ್ತಾ ಇದೆ ಸರ್. ನಿದ್ದೆ ಆರಾಮಾಗಿ ಮಾಡ್ಬೋದು ಬೇಕಂದ್ರೆ. ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ಹಂಗೆ ಮಲಿಕೊಂಬಿಡೋಣ ಅಂತ. ಒಟ್ಟಿನಲ್ಲಿ ಮೈಸೂರಿಗೆ ಒಳ್ಳೆ ಜಾಗ ಸಿಕ್ತು. ಹೌದು. ಹಾಗೆ ಈ ಸೆಟಪ್ ನೋಡ್ಕೊಳ್ಳಿ. ಇದೆಲ್ಲ ಏನು ಅಂತ ಹೇಳಿದ್ರೆ, ಇದು ನಮ್ಮ ಡಾಕ್ಟರ್ಗಳೆಲ್ಲ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಇದೆಲ್ಲ ಎಕ್ಸರ್ಸೈಸ್ ಮಾಡಕ್ಕೆ. ಸರ್ ಹಿಂಗ್ ಮಾಡಿದ್ರೆ ಸರಿ ಆಗತ್ತೆ, ಈ ತರ ಕೆಲವರಿಗೆ ಎಕ್ಸರ್ಸೈಸ್ ಮಾಡ್ಸೋದಿಕ್ಕೆ ನಮ್ಗೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಮನೆ ಈ ರೂಮ್ ಒಳಗಡೆನೆ ಕಪ್ಪನ ಕಟ್ಸಿದೀವಿ ನಾವು. ಸೂಪರ್. ನಮಗ್ ಭಯ, ಚಿಕ್ಕ ಕಪ್ಪನ ಕಟ್ಸಿದ್ರೆ ಏನಾದ್ರು ಬಿದೋಗುತ್ತಾ ಅಂತ ಹೇಳಿದ್ರೆ ನೋಡಿ ಎಷ್ಟು ಗೇಜಿಂದ ಹಾಕಿ ಕಳ್ಸಿದ್ವಿ. ಒಳ್ಳೆ ಮನೆ ಕಟ್ಟೋದಿಕ್ ಕಟ್ಟಿಸ್ತಾರಲ್ಲ ಅಷ್ಟು ದಪ್ಪ ಕಪ್ಪಣ ಹಾಕಿ ಎಕ್ಸರ್ಸೈಸ್ ಮಾಡ್ಸೋದಕ್ಕೆ 3-4 ಸಿಟ್ಟಿಂಗ್ ಆಗಿ ನಿಮ್ದು ಕೋರ್ಸ್ ಮುಗಿತು ಆಗ್ತದೆ ಸರ್. ಒಂದ್ಸರಿ ಗೊತ್ತಾಗುತ್ತೆ ನಿಮ್ಗೂ. ಬನ್ನಿ ಹಿಂಗ್ ಇಟ್ಕೋಬೇಕು. ತುಂಬಾ ಸ್ಪಾಂಡಿಲೈಸಿಸ್ ಆಗಿದ್ರೆ ನೋಡಿ ಎಕ್ಸರ್ಸೈಸ್ ನೋಡಿ ಇದನ್ನ ಹಿಡ್ಕೋಬೇಕು, ಹಾಕೋಬೇಕು. ಬೇಕಾದ್ರೆ ನಿಮ್ಗೆ ಭಯ ಆಗತ್ತೆ ಅಂತ ಹೇಳಿದ್ರೆ ಸಿಂಗಲ್ ಆಗಿದೀವಿ ಅದ್ರಲ್ಲಿ ಏನಾದ್ರು ಇಟ್ಕೊಳಕ್ಕಿಲ್ಲ ಅಂತಂದ್ರೆ ಇದು ಹಿಂಗೆ ಹಿಂಗೆ ಕಾಲು ಇಟ್ಕೋಬೇಕು. ಈ ತರ ಈ ತರ ಜಸ್ಟ್ ಸಿಂಪಲ್ ಎಕ್ಸರ್ಸೈಸ್. ಲುಂಬಾರ್ ಇಲ್ಲೇನಾದ್ರು ಲುಂಬಾರ್ ಪೇನ್ ಇದ್ರೆ ರಿಲೀಫ್ ಆಗುತ್ತೆ. ರಿಲೀಫ್ ಆಗುತ್ತೆ. ಏ ಹೌದಿಲ್ಲ ಸರ್, ಕರೆಕ್ಟಾಗಿ ಕೊಟ್ಬಿಟ್ರಿ ಟ್ರೀಟ್ಮೆಂಟು. ನನ್ಗೆ ಇಲ್ಲೇ ನೋವಿತ್ತು ಹಿಂಗೆ ಹಿಂಗೆ. ಇದ್ರಲ್ಲಿ ತುಂಬಾ ವಿಧ ನೋಡಿ. ಇಲ್ಲೆಲ್ಲ ಪೋಸ್ಟರ್ ಹಾಕಿದ್ದೇವೆ ಎಲ್ಲ, ನೀವು ಹಾಕಿದ್ದೀರಾ ಪೋಸ್ಟರ್. ಯಾವ ಪೇಷಂಟಿಗೆ ಯಾವ ಒಂದು ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಬೇಕೋ ನಾವು ಅದನ್ನ ಮಾಡಿ ಕಳಿಸ್ತೀವಿ. ಯೂಟ್ಯೂಬ್ ನೋಡ್ಬಿಡ್ತೀರಾ ಪಾಪ ಅವ್ರಿಗೆ ಆತರ ಪರಿಸ್ಥಿತಿ ಇರುತ್ತೆ. ಇವತ್ತು ಜನಗಳಿಗೆ ಏನಾದ್ರೂ ಚಿಕಿತ್ಸೆ ಇರಲ್ಲ, ಮಾತ್ರೆ ತಗೊಂಡಿದ್ದೀನಿ, ಮೆಡಿಸಿನ್ಸ್ ತಗೊಂಡಿದ್ದೀನಿ, ನೆಕ್ಸ್ಟ್ ಏನ್ ಮಾಡ್ಬೇಕು? ಏನಾದ್ರೂ ಹುಡುಕಿ ಪ್ರಯತ್ನ ಮಾಡ್ಲೇಬೇಕು ನಾವು ಕಡಿಮೆ ಮಾಡೋದಕ್ಕೆ. ಏನ್ ಮಾಡ್ತಾರೆ? ಅದನ್ನ ಸೀರಿಯಸ್ ಆಗಿ ಹೇಳ್ರಿ. ಹಂಗಾರೆ ಯೂಟ್ಯೂಬ್ ನೋಡಿ ಹೆಂಗ್ ಬೇಕಂಗ್ ಮಾಡಂಗಿಲ್ಲ. ನಿಮಗೆ ಇನ್ನೂ ಒಂದು ಹೇಳ್ತೀನಿ, ನಮ್ಮ ಹತ್ರ ಬರಕ್ಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ನಿಮಗೆ ಎಕ್ಸರ್ಸೈಸ್, ನೀವು ಅಕಸ್ಮಾತ್ ಯೂಟ್ಯೂಬ್ ನೋಡಿ ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೆನ್ಪಿಟ್ಕೊಳ್ಳಿ ಯಾವ ಎಕ್ಸರ್ಸೈಸ್. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ನಾನು ಈಗ ಬ್ಯಾಕ್ ಸ್ಟ್ರೆಚ್ ಮಾಡ್ತಾ ಇದ್ದೀನಿ ಆಯ್ತಾ, ನನಗೆ ಹಾಯ್ ಅಂತ ಅನಿಸ್ಬೇಕು. ಏನ್ ಅನಿಸ್ಬೇಕು? ಹಾಯ್ ಅಂತ ಅನಿಸ್ಬೇಕು. ಅದು ಸರಿಯಾದ ಎಕ್ಸರ್ಸೈಸ್, ನಿಮ್ಮ ಸ್ಪೈನಿಗೆ ಸಿಗ್ತಾ ಇದೆ ಅಂತ. ಕೆಲವರಿಗೆ ಹಿಂಗ್ ಮಾಡಿದ ತಕ್ಷಣ ಅಮ್ಮ ಅಂತ ಅನ್ಸುತ್ತೆ, ಅವರು ನೋವು ಕಡಿಮೆ ಆಗುತ್ತೆ ಎಕ್ಸರ್ಸೈಸ್ ಮಾಡಿದ. ಅಮ್ಮ 2 ಅಮ್ಮ ಕೂಗೋಷ್ಟು ಮಾಡ್ಬಿಡ್ತಾರೆ. ಓಕೆ, ಅಗೇನ್ ಬಲ್ಜ್ ಆಯ್ತು. ಇವಾಗ ಮತ್ತೆ ಜಾಸ್ತಿ ಆಯ್ತು ಎಕ್ಸರ್ಸೈಸ್. ಇದು ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ ಹಾಯ್ ಅಂತ ಅನ್ಸಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಈ ಕಡೆ ಫ್ರಂಟ್ ಬೆಂಡ್ ಮಾಡ್ತಾ ಇದ್ದೀನಿ. ನೋವಾಯ್ತು ಅಂತ ಹೇಳಿದ್ರೆ ಬೇಡ, ಓಕೆ. ಆರಾಮಾಯ್ತು ಅಂತ ಹೇಳಿದ್ರೆ, ಆರಾಮ್ ಅನ್ಸುತ್ತೆ ಅಂದ್ರೆ ಮಾಡಬೇಕು. ಇದು ಸರಿಯಾದ ರೀತಿ. ಯಾವ ಎಕ್ಸರ್ಸೈಸ್ ಆದ್ರೂ ಇರ್ಬೋದು, ಯಾವುದೇ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಸೆಳೆತದ ತರ ನೋವು, ಚೆನ್ನಾಗಾಗ್ತಾ ಇದೆಯಲ್ಲ ಈ ತರ ಮಾಡಿದ್ರೆ ಅಂತ ಅನ್ಸ್ತಾ ಇದೆಯಲ್ಲ, ಅದು ಕರೆಕ್ಟ್ ಆಗಿರುವಂತ ಎಕ್ಸರ್ಸೈಸ್. ಇದು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ. ಸೂಪರ್. ಅವರು ಅಂದ್ರೆ ನೀವು ಹೇಳಿದ್ರೆ ಅವ್ರಿಗೇನ್ ಪ್ರಾಬ್ಲಮ್ ಇದೆ ಅದನ್ನ ಹೇಳಿರ್ತೀರಿ, ನೀವು ನೋಡ್ಕೊಂಡು ಇನ್ನು ಯಾವ್ದಕ್ಕೂ ಮಾಡಿದ್ರೆ ಆಗಲ್ಲ. ಇವ್ರು ಏನೋ ಮಾಡ್ತಾ ಇದಾರೆ ನೋಡಿ. ಪ್ರೊಸೀಜರ್ ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇರುತ್ತೆ ಇದು. ಈಗ ಬೆಂಡ್ ಮಾಡ್ಬೇಕು, ಇದು ನನ್ಗೆ ಲಂಬ ಸ್ಟ್ರೆಚ್ ಆಗ್ಬೇಕು ಅಂತ ಹೇಳಿದ್ರೆ ನೋಡಿ ಈ ತರ ನಾವು ಮಾಡಿ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಆಯ್ತಾ. ಇದು ಟೈಸ್ ಇಂದ ಎಳಿತಾ ಇದೆ. ಇದಕ್ಕೆ ಸಪೋರ್ಟ್ ಬೇಕಲ್ಲ, ಏನಾದ್ರು ಬಿದ್ಬಿಡ್ತೀನಿ ಅಂತ ನಾನು ಹಿಂಗೆ ನಿಲ್ತೀನಿ, ಅದೇನ್ ತೊಂದ್ರೆ ಇಲ್ಲ. ಸೊ ಇದು ಬೇಕು, ಇದು ಹಿಡ್ಕೊಳ್ಳೋದಕ್ಕೆ. ಈಗ ಚೆನ್ನಾಗಿ ಮಾಡಿ ನೋಡಿ. ಇದೆಲ್ಲ ನಾವು ನಮ್ಮ ಇದರಲ್ಲಿ
ತಲೆ ಉಪಯೋಗಿಸಿ ಪೇಷಂಟಿಗೆ ಅನುಕೂಲ ಆಗಲಿ ಅಂತ ಮಾಡಿ. ನೀವು ಯಾವ ಜಿಮ್ನಲ್ಲಿ ಹೋದ್ರೆ ಎಲ್ಲಿ ಸಿಕ್ಕಲ್ಲ ಇವು. ಏನು ಮಾಡೋಣ. ಓ ಅದನ್ನ ಇಲ್ಲಿ ಮಾಡಿಸ್ತೀರಿ, ಮನೆಗೂ ಹಿಂಗೆ ಮಾಡ್ಕೊಂಡು ಮಾಡ್ಬೋದು ಅವರು. ಚಿಕ್ಕದಾಗಿ ಇದೊಂದು ನೋಡಿ, ಬೆಲ್ಟ್ ಎಷ್ಟು ಗೊತ್ತಾ? ಹಾ. ಇದೊಂದು ಬೆಲ್ಟ್ ಒಂದು 400 ರೂಪಾಯಿನೋ 500 ರೂಪಾಯಿ ಇರ್ಬೋದು. ಅಷ್ಟೇ. ಇದಕ್ಕೆ ಇದೇ ಮಾಡಿಸ್ಬೇಕಂತಿಲ್ಲ, ನಿಮ್ ಕಿಟಕಿದು ರೋಡ್ ಇರುತ್ತಲ್ಲ, ಹಾ. ಅದಕ್ಕೆ ಹಾಕ್ಬಿಡಿ, ಹಿಂಗ್ ಮಾಡ್ಕೊಳ್ಳಿ, ಹಿಂಗ್ ನಿಂತ್ಕೊಂಡು ಹಾಂ ಮಾಡಿ, ಆರಾಮಾಗಿ ಮಾಡಿ, ಹಿಂಗ್ ಮಾಡಿ. ಹಾ. ಆಯ್ತಾ? ಸ್ಕೋಲಿಯಾಸಿಸ್ ಇದ್ದವರು ಸ್ವಲ್ಪ ಈ ತರ ಸ್ಟ್ರೆಚ್ ಮಾಡಿ, ಹಾ. ಹೀಗ್ ಮಾಡಿ, ಹಾಂ ಹೀಗ್ ಮಾಡಿ, ಎಷ್ಟು ವಿಧ ಬೇಕಾದ್ರೂ ಮಾಡಿ. ಇನ್ನೂ ಮಾಡ್ತೀರಾ ನೋಡಿ, ಹೀಗ್ ಮಾಡಿ, ಹಾಂ ಹೀಗ್ ಮಾಡಿ, ಈ ಥರದ್ದೆಲ್ಲ ಎಕ್ಸಸೈಸ್ನ ನಾವು ಅವ್ರಿಗೆ ಅನುಕೂಲ ಆಗೋ ಥರದ್ದು ಅವರಿಗೆ ಹೇಳ್ಕೊಡ್ತೀವಿ. ಓಕೆ. ಹಾಂ ಹಾಂ ಓ ಅದ್ಭುತ ಇಲ್ಲಿ. ಹಾಂ ಓ ಇಷ್ಟೆಲ್ಲ ಕತೆ ಇದರಲ್ಲಿದೆ. ಕಥೆ ಇದೆ. ಹಾಂ ಹಾಂ ಸರ್, ನಿಜಕ್ಕೂ ಬರೋವಾಗ ಒಂದು ಥಾಟ್ ಬೇರೆ ಇತ್ತು ನಂದು. ಏನಿತ್ತು? ಈ ಕತೆ ಹೆಂಗೆ ಹೇಳೋದಪ್ಪ, ಏನು ಹೇಳೋದು, ಯಾಕೆ ಅಂತಂದರೆ ಎಲ್ಲ ಅನುಮಾನದಿಂದ ನೋಡೋಕ್ಕಲ್ಲ ಈಗ. ಖಂಡಿತ. ಅಂದರೆ ನಾವು ಯಾವಾಗಲೂ ಏನು ನಂಬಿರ್ತೀವಿ ಅಂತಂದರೆ, ನಮ್ಗೆ ಏನಾದರೂ ಬಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಲ್ಲಿ ಒಂದು MBBS ಅಂತ ಡಾಕ್ಟರ್ ಇರ್ತಾರೆ, ಅವ್ರು ಕುತ್ಕೊಂಡಿರ್ಬೇಕು. ನಾವು ಒಳಗಡೆ ಒಂದು ಸಮಸ್ಯೆ ಬೆಳೆದ್ರೆ ಅವರೊಂದು ಬರೆದು ಎಲ್ಲ ನೋಡಿ ಮೊದಲು ಸ್ಟೆಥಸ್ಕೋಪ್ ಹಂಗೆ ಬೆಳೆದು ಬಂದವ್ರು ನಾವೆಲ್ಲ. ನಿಮ್ಮಂಥವ್ರು ಏನು ಹೇಳಿದ ತಕ್ಷಣ ನಮ್ಮ ಫಸ್ಟ್ ಬರೋ ಥಾಟ್, ಫಸ್ಟ್ ಅನುಮಾನ, ಹೌದಾ? ಏನು ನಮ್ಮನ್ನು ಕರೆದವ್ರು ಅಂದರೆ ಏನೋ ಬಿಸ್ನೆಸ್ ಮಾಡೋಕ್ಕೆ ಕರೆದವ್ರೆ, ಏನೋ ಇದೆ ಇದರಲ್ಲಿ, ಸರಿಯಾಗಿ ಕೇಳಬೇಕು ಇದನ್ನ ಅಂತ ಬರುತ್ತೆ. ಬಟ್ ಇಲ್ಲಿ ಬಂದ ಮೇಲೆ ಅಷ್ಟು ಪ್ರಶ್ನೆಗಳು ನನಗೆ ಮುಗಿದೋಗಿದೆ. ಕಾರಣ ಏನಂತ ಹೇಳಿದ್ರೆ, ಎಲ್ಲ ಅವರೇ ಮಾತಾಡಿದ್ದಾರೆ, ನೋವು ಇರೋರು ಮಾತಾಡಿದ್ದಾರೆ. ಯಾವಾಗಲೂ ಆ ನೋವು ಇರೋನಿಗೆ ಗೊತ್ತು ಅದ್ರದ್ದು ಸೀರಿಯಸ್ನೆಸ್ ಏನು ಅಂತ. ಆರಾಮಾಗಿರೋನಿಗೆ ಏನೂ ಬೇಕಾಗಿಲ್ಲ, ಎಲ್ಲ ಅವನಿಗೆ ಈಗ ಹೇಳಿದ್ರು ಒಂಥರ ತಾಶ್ಚರ್ಯ. ನೋವು ಯಾವಾಗ ಆಗುತ್ತೆ ಆವಾಗ ಅಲ್ಲಿಗೆ ಬರುತ್ತೆ. ನನಗೂ ಒಂದ್ಸಲ ಮೊನ್ನೆ ಹಿಂಗೆ ಕಾರಲ್ಲಿ ಹೋಗ್ತಾ ಇರೋವಾಗ ಯಾಕೋ ಹಿಂಗೆ ನಡ ಹಿಡ್ಕೊಂಡ್ಬಿಡ್ತು. ಯಾಕಪ್ಪ ಹಿಡ್ಕೊಂಡು ಇಡೀ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಒದ್ದಾಡಿದ್ದೀವಿ. ಒಬ್ಬರು ಮುತ್ತಣ್ಣ ಅಂತ ಬಂದರು, ನಮ್ಮ ಗುರುಗಳು, ಹೌದು ಯೋಗಪಟ್ಟು ಗುರುಗಳೇ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೆ, ಏನು ಹಿಂಗೆ ಆಗ್ಬಿಟ್ಟಿದೆ ಅಂತ. ಬಂದೇ ಇರಿ ಒಂದು ನಿಮಿಷ ಅಂದ್ರೆ, ಏನಿಲ್ಲ ಸರ್, ಜಸ್ಟ್ ಒಂದು ಲವಣ, ಒಂದು ಲವಂಗ ತೊಗೊಂಬಂದರು, ಒಂದೇನೋ ಪುಡಿ ಕೊಟ್ಟರು ಸರ್, ನಂಗೆ ಅದ್ರ ಏನೋ ಚೂರ್ಣ ಅಂತ ಹೇಳ್ಬಿಟ್ಟು. ನಿಮಗೇನೂ ಆಗಿಲ್ಲ ಗುರುಗಳೇ, ನಿಮಗಾಗಿರೋದು ಅಜೀರ್ಣ. ನನಗೆ ಅಜೀರ್ಣಕ್ಕೆ ಇದಕ್ಕೇನು ಸಂಬಂಧ ಅಂತ ನಾನು ಪ್ರಶ್ನೆ ಜಾಸ್ತಿ ಮಾಡ್ಬಿಡ್ರಿ, ಒಂದು ಬಾಡೆ ಹಾಕ್ಕೊಡ್ರಿ. ಡ್ರೇಗ್ ಬಂತು ಸರ್ 2 ಸಲ, ಆರಾಮಾಗೋಯ್ತು. ಆವಾಗ ಗೊತ್ತಾಯ್ತು ನನಗೆ ಆಗಿರೋದು ಅಜೀರ್ಣ ಅಂತ. ಹಾಗಾಗಿ ನಿಮಗೆ ಇಷ್ಟೊತ್ತಿಲ್ಲಿ ಬಂದಾಗ ನೋಡಿದಾಗ ಸೊ ಅವ್ರು ಆರಾಮ್ ನೋಡಿ ಖುಷಿ ಆಯಿತು. ತುಂಬ ಜನ ನಮಗೇನಂದರೆ ಆಪ್ರೇಷನ್ ಅಂದರೆ ಫಸ್ಟು ಭಯ ಶುರುವಾಗ್ಬಿಡುತ್ತೆ. ಸೊ ಇಷ್ಟು ಈಸಿಯಾಗಿ ಆಗುತ್ತಂತ ಗೊತ್ತಿಲ್ಲ. ಸೊ ಯಾವಾಗ ನಿಂದ ಸರ್ ಪ್ರಾಕ್ಟೀಸ್ ಇದು, ಎಷ್ಟು ವರ್ಷದಿಂದ ಸರ್? ಇದು ನಾವು ಪಾರಂಪರಿಕ ವೈದ್ಯರು, ನಾವು ಮೊದಲಿಂದನೂ ಅದಕ್ಕೆ ಎಷ್ಟು ವರ್ಷ ಅಂತ ಇಲ್ಲ. ಬಟ್ ನನಗೆ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ 2021 ನನಗೆ ಏಟಾಯಿತು. ಏಟಾಗಿದ್ದ ನಂತರ ನಾನು ತುಂಬ 1.5 ವರ್ಷ ನನ್ನ ಬಿಸ್ನೆಸ್ ಎಲ್ಲ ಬಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಆಗಿ ಬಿಸ್ನೆಸ್. ಈಗ ನೀವು ಅಷ್ಟೇ, ನಾವು ಅಷ್ಟೇ, ಬಿಸ್ನೆಸ್ ಮಾಡಿದ್ರೆ ಏನಾದರೂ ಕೆಲಸ ಮಾಡಿದ್ರೆ ನಮಗೆ ಇನ್ಕಮ್ ಅಂತ ಇರುತ್ತೆ. ಈ ಸೊಂಟ ನೋವಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬ ಸೊಂಟಕ್ಕೆ ಏಟಾಗಿರೋನು ಡ್ರೈವರ್ಸ್ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಎಲ್ಲ ಆಧಾರ ಸ್ತಂಭನೆ ಕೆಳಗೆ ಬಿತ್ತು ಅಂದರೆ ಸಾಲ ತಾನೇ ಆಗೋದು. ಹೌದು, ಯಾರು ಹೆದರ್ಬೇಕಾಗಿಲ್ಲ. ಕೊನೆ ಪಕ್ಷ ನಿಮ್ಮನ್ನ ನೀವು ಇಡೀ ದಿನ ಕೆಲಸ ಮಾಡೋರ್ನ ಅರ್ಧ ದಿನನಾದ್ರೂ ನಾನು ಕೆಲಸ ಮಾಡೋ ತರ ನಾನು ಮಾಡ್ಕೊಡ್ತೀನಿ. ಆದ್ರೆ ಡಿಸಾರ್ಡರ್ಸ್ ಆಗಿರ್ಬೇಕು. ಡಿಸಾರ್ಡರ್ಸ್ ಅಂದ್ರೆ ಮೂಳೆ ಜಾಯಿಂಟ್ ಜೋಡಣೆಗಳು ವ್ಯತ್ಯಾಸ ಆಗಿರುತ್ತೆ, ಅದನ್ನ ಸರಿ ಮಾಡ್ಬೋದು. ಕಾಯಿಲೆನೇ ಆಗೋಗ್ಬಿಡ್ತು, ಮೂಳೆಗಳಿಗೆ ಕೆಲವೊಂದು ಕಾಯಿಲೆಗಳು ಬರುತ್ತೆ, ಅದಕ್ಕೆ ನಮ್ಮ ಡಾಕ್ಟರ್ಗಳನ್ನ ಸಂಪರ್ಕಿಸಿ ಅದಕ್ಕೆ ಬೇಕಾಗಿರುವಂಥ ಔಷಧಿ ಮಾತ್ರೆಗಳನ್ನು ತಗೊಂಡು ಸರಿಯಾದ ಕ್ರಮದಲ್ಲಿ ಥೆರಪಿನ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥವ್ರು ಬರೀ ನಮ್ಮ ಹತ್ರ ಬಂದ್ರೆ ಅಂತಲ್ಲ, ನೀವು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಿ? ಹೌದು, ಅಲ್ಲಿಂದ ಸಜೆಷನ್ ತಗೋತೀರಿ? ತಗೋತೀವಿ. ಓಕೆ, ಹಾಂ ಹಾಂ ಹಾಂ. ಬೇಕಾ ಇವರಿಗೆ ಔಷಧಿ? ಯಾಕೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಾಗಲೇ ಅನೇಕ ಔಷಧಿ ಮಾತ್ರೆಗಳನ್ನು ಪೇಷಂಟ್ಸ್ಗಳಿಗೆ ಎಲ್ರಿಗೂ ಗೊತ್ತು. ಈ ನರಕ್ಕೆ ಕೊಟ್ಟಿದ್ದಾರೆ ಸರ್, ಇದು BP ಕೊಟ್ಟಿದ್ದಾರೆ, ಇದು ನರದಲ್ಲಿ ಜೋಮ್ ಹಿಡಿತು ಇದಕ್ಕೆ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಮಾಡಿನೂ ಕಡಿಮೆ ಆಗಿರಲ್ಲ. ಯಾಕೆಂದ್ರೆ ಡಿಸೀಸಿಗೆ ಕೊಟ್ಟಿದ್ದಾರೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ನರಗಳಿಗೆ ಕೊಟ್ಟಿರ್ತಾರೆ. ಅಲೈನ್ಮೆಂಟ್ ಆಗಬೇಕಲ್ಲ, ಆ ಅಲೈನ್ಮೆಂಟ್ನ ನಾವಿಲ್ಲಿ ಮಾಡ್ತೀವಿ. ತುಂಬ ನಾಜೂಕಾಗಿ ಎಷ್ಟು ಬೇಕು ನಿಮ್ಗೆ ಆಗಲೇ ಒಂದು ಉದಾಹರಣೆನೂ ಕೊಟ್ಟಿದ್ದೀವಿ. ಯಾರು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಏನು. ಅಂದರೆ ಇವರು ಭಾವಿಸೋದು ವೀಕ್ಷಕರು ಏನು ಅಂತ ಹೇಳಿದರೆ, ಅದು ತಪ್ಪು ಇದು ಸರಿ ಅಂತ ಭಾವಿಸೋದೇನು ಬೇಕಿಲ್ಲ. ಸರಿಯಾದ ಕ್ರಮನ ಅನುಸರಿಸ್ಕೊಳ್ಳೋದು ಇವ್ರು ಹೇಳ್ಕೊಡ್ತಾರೆ. ಒಂಥರ ಬೀಗರಿದ್ದಂಗಪ್ಪ, ನೀವು ಅವ್ರ ಮಾತು ನೆಗ್ಲೆಕ್ಟ್ ಮಾಡ್ತೀರಿ. ಇವರಾದ್ರೂ ಬಿಡಂಗಿಲ್ಲ, ಹೊಡೆದು ತಿನ್ನಿಸ್ತಾರೆ. ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ, ಮಸ್ತರ ಸಾಲ ಕೇಳ್ತಾರಲ್ಲ, ಯಾಕೆ ಬರೋದಿಲ್ಲ, ಯಾಕೆ ಹಂಗೆ ನೀವಿರ್ತೀರಿ, ಹಂಗೆ ಅವ್ರದ್ದು ಇದು ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡ್ರಿ ಅಂತ ಹೇಳ್ತಾ ಇರೋದು. ಓಕೆ, ಖುಷಿ ಆಯ್ತು. ಸರ್ ಇಲ್ಲಿವರೆಗೆ ಒಂದು ಎಷ್ಟು ಸಾವಿರ ಆಗಿರ್ಬೋದು ಸರ್? ಒಂದು ಅಂದಾಜು ಹಂಗೆ ಏನು ಲೆಕ್ಕ ಇಟ್ಟಿದೆ
ಸರ್ ನಾವು ಲೆಕ್ಕಕ್ಕೆ ಅಂತ ಹೇಳಿ 12 ಪೇಷಂಟ್ ತಗೊಳ್ಳಿ ಒಂದು ದಿನಕ್ಕೆ. ನನಗಾಗಿಲ್ಲ ಅಂತ ಬೇರೆಯವರು ಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಳ್ದಲ್ಲೇ ಬಂದು ನನಗೆ ಅರ್ಜೆಂಟ್ ಆಯ್ತು ಬಂದ್ಬಿಡ್ತಾರೆ. ಕೆಲವೊಬ್ರಿಗೆ ನಾವು ಮಾಡಲೇಬೇಕಾಗುತ್ತೆ. ಅದನ್ನು ಸೇರಿ ಒಂದು 15 ಜನ ಅಂತ ಒಂದು ಇಟ್ಕೊಂಡ್ರೆ 2 ವರ್ಷದಿಂದ ಎಷ್ಟು ಮಾಡಿರ್ಬೋದು. ಆಮೇಲೆ ನಾವು ಕೆಲವೊಂದು ಮೊದಲೆಲ್ಲ ನಾವು ಉಚಿತ ಅಂದ್ರೆ ನಾವು ಟ್ರೈನಿಂಗ್ ಮಾಡೋದಕ್ಕಿಂತ ಮೊದಲು ನಾವು ಆಕ್ಯುಪಂಕ್ಚರಿಸ್ಟ್ ಇದ್ವಿ. ಅವಾಗಲೂ ನಾವು ಕಲ್ತಿದ್ವಿ, ಅವಾಗಲೂ ಮಾಡಿದ್ವಿ. ಸುಮಾರು ಒಂದು 50,000 ಜನ ಮಾಡಿರ್ತೀವಿ. 50,000. ಓಕೆ. ಈಗ ಇಲ್ಲಿಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ವೀಕ್ಷಕರು ನೋಡ್ತಾ ಇರ್ತಾರೆ. ಉದ್ಯೋಗದ ತುಂಬ ಸಮಸ್ಯೆ ಇದೆ, ಅದು ನಿಮಗೂ ಗೊತ್ತಿದೆ. ಯಾರಾದರೂ PUC ಸೆಕೆಂಡ್ ಇಯರ್ ಓದ್ದವ್ರಿಗೆ ಮುಂದಕ್ಕೆ ಏನಾದರೂ ಮಾಡಬೇಕು ಅಂತಿರ್ತಾರೆ. ಜಸ್ಟ್ ನಿಮ್ಮ ಹತ್ರ ಒಂದು ಎಷ್ಟು ತಿಂಗಳದು ಸರ್? ನಾವು ಅದನ್ನೇ ಇದಕ್ಕೆ ನಾವು ಮುಂದಿನ ತಿಂಗಳು ಟ್ರೈನಿಂಗ್ ಇದೆ. ನೀವು ಏನು ಎಜುಕೇಶನ್ ಎಲಿಜಿಬಿಲಿಟಿ ಕೇಳ್ತಾ ಇದ್ದೀರಲ್ವಾ, ಎಷ್ಟು ಅರ್ಹತೆ ಏನಿದೆ ಅಂತ ಹೇಳಿದ್ರೆ 10ನೇ ತರಗತಿಯ ನಂತರ ಅಥವಾ PUC ಆಗಿದ್ರೆ ಇನ್ನೂ ಒಳ್ಳೇದು. ಡಿಗ್ರಿ ಈ ತರ ಯಾವ್ದಾದ್ರು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ರೆ, ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ರೆ ಅಂದ್ರೆ ಅದನ್ನ ಕ್ಲಿಯರ್ ಮಾಡೋಣ. ಏನ್ ಮೆಡಿಕಲ್ ಎಷ್ಟಾಗಿರ್ ಎನಿ ಸ್ಟ್ರೀಮ್. ಈಗ ಡೆಂಟಿಸ್ಟ್ ಇರ್ತಾರೆ, ಅವರು ಕಲ್ತಿದ್ದಾರೆ ನಮ್ಮ ಹತ್ರ ಬಂದು. ಈಗ ಡಾಕ್ಟರ್ ಕಲ್ತಿದ್ದಾರೆ. ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ಡಾಕ್ಟರ್ ಅಂದ್ರೆ ನೀವೇನು ಸ್ಪೆಷಲಿಸ್ಟ್ ಆಗಿದ್ರಿ ಸರ್ ಮೊದಲು? ನಾನು ಆಯುರ್ವೇದಿಕ್ UG ಅಂಡರ್ ಗ್ರಾಜುಯೇಷನ್ಸ್, ಪೋಸ್ಟ್ ಗ್ರಾಜುಯೇಷನ್ ಮಾಡಿರಲಿಲ್ಲ. ಪೋಸ್ಟ್ ಗ್ರಾಜುಯೇಷನ್ ಸ್ವಲ್ಪ ಕೈರೋಪ್ರಾಕ್ಟಿಕ್ ಆಗಿಬಿಟ್ಟಿದೆ. ಹಂಗೆ ಅನ್ಕೊಳ್ಳಿ. MD ಕೈರೋಪ್ರಾಕ್ಟಿಕ್ MD ಮಾಡಿ. ಓಕೆ. ಆಯುರ್ವೇದಿಕ್ BMS ಡಾಕ್ಟರ್ ಪ್ಲಸ್ ಕೈರೋಪ್ರಾಕ್ಟಿಕ್ MD. ಯೋಗ ಆಗಿದೆ. ಅವ್ರು ಏನೋ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಇದನ್ನು ಮಾಡಬಹುದು ಅಂತ ನೀವು ಹೇಳ್ತೀರಿ. ಎರಡೂ ಮಿಕ್ಸ್ ಅದ್ರದ್ದೇ ಬೇರೆ ನಿಮ್ದು ನಡೀತಾ ಇರುತ್ತೆ ಪ್ರಾಕ್ಟೀಸ್. ಡೆಂಟಿಸ್ಟ್ ಆಗಿದ್ರೆ ನೀವು ಅದನ್ನು ಮಾಡ್ಕೋತೀರಿ. ಸೊ ಜೊತೆಗೆ ಇದನ್ನು ಮಾಡಿಬಿಟ್ರೆ ಇದು ಒಂದು ಸಪ್ರೇಟ್ ಮಾಡ್ಕೋಬಹುದು. ಒಂದು ವೇಳೆ ಇಲ್ಲ ಅಂದ್ರೆ ಬರೀ PUC ಆಗಿದೆ ಸರ್, ನನ್ನ ಸೈನ್ಸ್ ಆಗಿದೆ ಅಥವಾ ಕಾಮರ್ಸ್ ಆಗಿದೆ ಅಥವಾ ಏನೋ ಒಂದು ಆಗಿದೆ, ಅವರಿಗೆ ಬೋನ್ ಸೆಟರ್ ಅಂತ ನಾವೊಂದು ಸರ್ಟಿಫಿಕೇಶನ್ ಟ್ರೀಟ್ಮೆಂಟ್ ಡಿಪ್ಲೊಮಾ ಕೋರ್ಸ್ ಮಾಡಿಸ್ತೀವಿ. ಅವರು ಸಹ ಮಾಡ್ಕೋಬಹುದು. ಈಗ ನೋಡಿ ನಮ್ಮ ಡಿಪ್ಲೊಮಾ ಕೋರ್ಸ್ ಎಲ್ಲಿ ನಡೆಯುತ್ತೆ? ನಮ್ಮ ಹತ್ರನೇ ಬೆಂಗಳೂರಲ್ಲಿ ನಡೆಯುತ್ತೆ. ಬೆಂಗಳೂರಲ್ಲಿ ನಡೆಯುತ್ತೆ. ನಮ್ಮದೇ ಟ್ರೈನಿಂಗ್ ಸೆಂಟರ್ ಇದೆ ವಿಜಯನಗರದಲ್ಲಿ. ನಾವು ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ. ವಿಜಯನಗರದಲ್ಲಿ ಎಲ್ಲಿದೆ ಸರ್? ನಿಮ್ಮ ಶೋಭಾ ಹಾಸ್ಪಿಟಲ್, ಸಾರಿ ಭಾರತಿ ಹಾಸ್ಪಿಟಲ್ ಪ್ರಶಾಂತ ನಗರದಲ್ಲಿದೆ. ಅದ್ರ ಪಕ್ಕ ಡೊಮಿನಾಸ್ ಇದೆ. ಡೊಮಿನಾಸ್ ಪಕ್ಕನೆ ನಮ್ದು ವಸ್ತ್ರ ಕಲೆಕ್ಷನ್ ಬಿಲ್ಡಿಂಗ್ ನಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ವಿಕ್ರಮ್ ಹೆಲ್ತ್ ಕೇರ್ ಅಂತ ಇದೆ. ಟ್ರೀಟ್ಮೆಂಟ್ ಸಹ ನಾವು ಅಲ್ಲಿ ಮಾಡ್ತೀವಿ. ವಾರದಲ್ಲಿ 2 ದಿನ, ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಇರುತ್ತೆ. ಉಳಿದಿದ್ದು ಸೋಮವಾರದಿಂದ ಗುರುವಾರ ತನಕ ಇಲ್ಲಿರುತ್ತೆ. ಶುಕ್ರವಾರ ಮಾತ್ರ ಒಂದು ದಿವಸ ಕಂಪಲ್ಸರಿ ಕ್ಲಿನಿಕ್ಕಿಗೆ ರಜೆ ಇದ್ದೇ ಇರುತ್ತೆ. ಅವತ್ತಿನ ದಿನ ಮಾತ್ರ ದಯವಿಟ್ಟು ಯಾರು ಕೇಳದಲ್ಲೇ ಬರಬೇಡಿ. ಪ್ರತಿಯೊಬ್ಬರು ಸಹ ನಮ್ಮ ಸ್ಟಾಫಿಗೆ ಕಾಲ್ ಮಾಡಿ ನೀವು ನಂಬರ್ ತಗೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಆ ಮೂಲಕ ದಯವಿಟ್ಟು ಬನ್ನಿ. ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ಬೇಕು. ಅವರು 10 ಜನಕ್ಕಿಂತ ಮೇಲೆ ಜಾಸ್ತಿ ನೀವು ತಗೊಳ್ಳೋದ್ರೆ ಅಪಾಯಿಂಟ್ಮೆಂಟ್ ಯಾಕೆ ತಗೋಬೇಕು, ಮೊದಲೇ ಯಾಕೆ ಅಮೌಂಟ್ ಕಟ್ಟಬೇಕು ಅಂತ ನೀವು ಕೇಳ್ಬೋದು. ಅದು ನೀವು ನ್ಯಾಯವಾಗೇ ಕೇಳ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ನಾವು ಅದಕ್ಕೆ ನ್ಯಾಯವಾಗೇ ಉತ್ತರ ಹೇಳ್ತೀವಿ. ನಾವು 10 ಜನಕ್ಕೆ ತಗೊಂಡಿರ್ತೀವಿ. ನಾನು ಹೇಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಬಂದ್ರೆ ಅವ್ನು ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಾನು ಪೂರ್ತಿಯಾಗಿ ಸರಿ ಮಾಡಿದೀನಿ ಅವರಿಗೆ ಅಂತ ಬಂದಿದ ತಕ್ಷಣ ಈಗ 2 ನಿಮಿಷಕ್ಕೆ 3 ನಿಮಿಷಕ್ಕೆ ಲಟಪಟ ಅಂತ ಹೇಳೋದು ಕಳ್ಸೋದಿಲ್ಲ. ಅವರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ನಾನೊಂದು ಕೆಲಸ ಮಾಡ್ತಾ ಇದೀನಿ, ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಸೊ ಹಾಗಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು 10 ಜನಕ್ಕೆ ನಮ್ದು ಒಂದು ಎಸ್ಟಿಮೇಷನ್ ಇರುತ್ತೆ. ಒಂದು ದಿನಕ್ಕೆ 10 ಜನದಲ್ಲಿ 2 ಜನ ನೀವು ಬರ್ತೀನಿ ಅಂತ ಹೇಳಿ ಬರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನನೂ ನಡೆಯೋದಿಲ್ಲ. ನಾವು ರೆಂಟ್ಗಳು ಅದೇ ತರ ಕಟ್ಟಬೇಕು ಬೆಂಗಳೂರಲ್ಲಿ. ಮತ್ತೆ ಇನ್ನೊಂದು ವಿಷಯ, ನೀವು ಪ್ರೈಸಿಂಗ್ ಹೇಳಿಲ್ಲ, ನಾನೇ ಹೇಳ್ಬಿಡ್ತೀನಿ. ಸೊ ಮೈಸೂರಲ್ಲಿ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 750 ರೂಪಾಯಿ ಇರುತ್ತೆ ಟ್ರೀಟ್ಮೆಂಟ್ಗೆ. ಇಷ್ಟೆಲ್ಲ ನಾವು ಹೇಳದ್ವಲ್ಲ, ಇಷ್ಟೆಲ್ಲ ಟ್ರೀಟ್ಮೆಂಟ್ಗೆ 750 ಇರುತ್ತೆ. ನಮ್ಮ ಡಾಕ್ಟ್ರಿಂದ ಅಥವಾ ಯಾವ್ದಾದ್ರು ವಿಶೇಷವಾದ ಏನಾದ್ರು ಔಷಧಿ ಮಾತ್ರೆಗಳನ್ನ ಕೊಟ್ರೆ ಅದು ಎಕ್ಸ್ಟ್ರಾ ಇರುತ್ತೆ. ಆಯ್ತಾ? ಇದು ಬಿಟ್ಟು ಏನಿರಲ್ಲ. ಓವರ್ ಆಲ್ ಎಲ್ಲ ಸೇರಿದ್ರೆ ನಿಮ್ಗೆ ಒಂದು 1000 ರೂಪಾಯಿ 1100 ರೂಪಾಯಿ ಬರ್ಬೋದು. ಇಲ್ಲ ನಾನು ಬರೀ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗ್ತೀವಿ 750 ಇರುತ್ತೆ. ಆದ್ರೆ ಬೆಂಗಳೂರಲ್ಲಿ ಮಾತ್ರ ನಾವು 1500 ಮಾಡಿದ್ವಿ. ಯಾಕೋ ನಮಗೂ ಜಾಸ್ತಿ ಆಯ್ತೇನೋ ಅಂತ ಅನ್ಸ್ಕೊಳುತ್ತೆ. ಬೆಂಗಳೂರಲ್ಲಿ ನಿಮಗೆ ಗೊತ್ತಿದೆ ರೇಟ್ ಎಲ್ಲ ಜಾಸ್ತಿ ಇದೆ ಇವತ್ತು. ಈ ನಮಗೂ ಜಾಸ್ತಿ ಮಾಡಿದೀವಿ ಅಂತ ಅನ್ನಿಸ್ಬೇಡ್ದು ಅಂತ ಮುಂದಿನ ಸಾರಿಯಿಂದ ನೆಕ್ಸ್ಟ್ ನಿಮ್ಮ ವಿಡಿಯೋ ಬದುಕಿನ ಬುಟ್ಟಿ ಅಂತವ್ರು ಎಲ್ಲರೂ ವೀಕ್ಷಕರು ಎಲ್ಲಾ ವರ್ಗದವರು ಇದ್ದಾರೆ. ಆದ ಕಾರಣ ನಾವು 1200 ಮಾಡಿ ಸರ್. ನಮ್ಮ ಡಾಕ್ಟರ್ನು ಹೇಳ್ಬಿಟ್ಟಿದ್ದಾರೆ. ನಾವು 1 ವರ್ಷಗಳ ಕಾಲ 1500 ರೂಪಾಯಿ ಫೀಸೇ ತಗೊಂಡಿದ್ವಿ. ಇವತ್ತು 1200 ರೂಪಾಯಿ ಮಾಡ್ಬಿಡ್ತೀವಿ. ಅದಕ್ಕಿಂತ ಬುತ್ತಿ ಕಡೆಯಿಂದ ಎಲ್ಲಾ ಜನರಿಗೋಸ್ಕರ. ಸೂಪರ್. ಇನ್ನೂ ತಿಳ್ಕೊಳ್ಳಿ, ಇನ್ನೂ ನಮ್ಗೆ ಏನಾದ್ರು ಯಾವ್ದಾದ್ರು ಆಂಗಲ್ ಅಲ್ಲಿ ನಮ್ಗೆ ಕಡಿಮೆ ಮಾಡೋದಕ್ಕೆ ಅವಕಾಶ ಇದೆ ಅಂದ್ರೆ ಇನ್ನೂ ಕಡಿಮೆ ಮಾಡಿದ್ವಿ.
ಓಕೆ, ಅದು ನಡೀಲಿ, ಅದ್ರ ಜೊತೆಗೆ ಟ್ರೈನಿಂಗ್ ನಡೀಲಿ. ತುಂಬ ಜನಕ್ಕೆ ಅದರ ಅವಶ್ಯಕತೆ ಇದೆ ಸರ್, ಅಲ್ವಾ? ಮಂತ್ಲಿ ಹೇಳ್ಬಿಟ್ಟಿದ್ದೀರಿ ನೀವು 25,000 to 40,000 ರೂಪಾಯಿ ಆರಾಮಾಗಿ ದುಡಿಬಹುದು ಅಂತ. ಒಂದು 6 ತಿಂಗಳು ಕೋರ್ಸ್ ಅಲ್ವಾ ನಿಮ್ಮದು? ಖಂಡಿತ 6 ತಿಂಗಳು ಕೋರ್ಸ್ ಮಾಡ್ಕೊಂಡ್ರೆ ಸಾಕು. ಬಟ್ ನೀವು ಅವ್ರನ್ನ ಟೆಸ್ಟ್ ಮಾಡ್ತೀರಿ, ಯಾಕಂದ್ರೆ ಯಾರಂದ್ರೆ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀರಿ ಅಲ್ವಾ? ಅದಕ್ಕೇನಾದರೂ ಅವ್ರು ಒಳಪಟ್ರೆ ಅಲ್ವಾ? ಅವರೊಂದು ಎಫರ್ಟ್ ಇರಬೇಕಾಗುತ್ತೆ. ಓಕೆ, ಯಾವುದು ಫಲ ಸಿಗಲ್ಲ. ಹಾಂ ಪ್ರಯತ್ನವೇ ಫಲ ಅಲ್ವಾ? ಒಂದು ಸ್ವಲ್ಪ ಎಫರ್ಟ್ ಬೇಕು. ಎಲ್ಲ ಹೇಳ್ಕೊಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಇಂಟ್ರೆಸ್ಟ್ ಕೊಟ್ಟು ಬಂದು ಕಲಿಯೋದು ಇರುತ್ತೆ. ಓಕೆ, ಹಾಂ ನಂತರ ಅವ್ರದ್ದು ಕಲಿತು ಮಾಡ್ಬೋದು. ಸುಮಾರು ಜನ ಜೀರೋ ಆಗಿ ಬಂದು ಹೀರೋ ಆಗಿದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಮಂಡ್ಯ ಅಲ್ಲ, ತುಮಕೂರಿಂದ ರಮೇಶ್ ಡ್ರೈವರ್ ಅವರು ಡ್ರೈವರು KSRTC ಇದ್ರು. ಅವ್ರು ಇವತ್ತು ನಿಮ್ಮನ್ನು ಕರೆಸ್ಬೋದು. ಅವರು ನಮ್ದು ಕ್ಲಿನಿಕ್ ನೋಡಿಸಿ ಸರ್ ಸ್ವಲ್ಪ ಜನಗಳಿಗೆ ಅಂತ. ನಾವ್ ಯಾಕೆ ಕಲಿಸ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಟ್ರೀಟ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಜನಗಳಿಗೆ. ಪಾಪ ತುಂಬಾ ದೂರ. ಇವರು ಹಾವೇರಿಯಿಂದ, ನಾನು ಯಾಕೆ ಹೇಳಿದೆ ಅಂದ್ರೆ ನಾವು ಹಾವೇರಿಯಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಬಂದು ಹೋಗೋದಕ್ಕೆ ಅವ್ರಿಗೆ ಅನುಕೂಲ ಆಗಲ್ಲ. ಅಲ್ಲೇ ಒಂದು ಕ್ಲಿನಿಕ್ ಇದ್ರೆ ಬೆಸ್ಟ್ ಅಂತ. ಆದ್ರೆ ನಾವು ಹಾವೇರಿಯಲ್ಲಿ ಅವ್ರನ್ನ ಬಿಟ್ಟಿಲ್ಲ, ನಾವು ಇಟ್ಕೊಂಡಿದೀವಿ. ಹಾವೇರಿಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಕಲ್ತು ಹೋಗಿದ್ದಾರೆ. ನಾನು ಹಾವೇರಿಯಲ್ಲಿ ವರ್ಕ್ ಮಾಡ್ತಿದ್ದೆ, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸರ್ ಜೊತೆ ಮೈಸೂರಲ್ಲಿ ಇರ್ತೀನಿ, ಅಲ್ಲೆಲ್ಲಿ ಓಡಾಡ್ತಾ ಇರ್ತೀನಿ. ಅಲ್ಲಿ ನೋಡಿ ಸರ್ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತೀನಿ ಸಮಯವನ್ನು. ಹಿಂಗೆ ಸುಮಾರು ವಿದ್ಯಾರ್ಥಿಗಳು ಸಿಗ್ತಾರೆ ಪ್ರತಿ ಜಿಲ್ಲೆಯಲ್ಲೂ. ಈಗ ಆಲ್ರೆಡಿ 3 ಬ್ಯಾಚನ್ನು ಸರ್ ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲರಿಗೆ ಸಲ್ಲಬೇಕಾಗಿರುವಂಥ ಟ್ರೀಟ್ಮೆಂಟ್. ಕಾರಣ ಏನಂತ ಹೇಳಿದ್ರೆ ನೋಡಿ, ಲಕ್ಷಾಂತರ ದುಡ್ಡನ್ನು ನಾವು ಟ್ರೀಟ್ಮೆಂಟಿಗೋಸ್ಕರ ಖರ್ಚು ಮಾಡೋಕ್ಕೆ ಆಗೋದಿಲ್ಲ. ಹೌದು, ತುಂಬ ಬಡ ಪರಿಸ್ಥಿತಿಯಲ್ಲಿ ಜನಗಳಿದ್ದೀವಿ ನಾವು ಇವತ್ತು. ಆಮೇಲೆ ಮೊದಲು ಏನಾಗ್ತಿತ್ತು, ಈಗ ಟಿವಿಗಳು ಬಂದ ನಂತರ ಹಳ್ಳಿಯಲ್ಲಿ ಕೂಡ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ. ಅವರು ಹೋಗಿ ಟಿವಿ ಮುಂದೆ ಕುತ್ಕೊಳ್ಳುವಂಥ ಕಾಲ ಬಂದಿದೆ. ಹಾಗಾಗಿ ಹಳ್ಳಿಯವರಿಗೆ ಕೂಡ ಮೊದಲು ಏನು ಮಾಡ್ತಿದ್ರು, ಹೊಲಕ್ಕೆ ಹೋಗ್ತಿದ್ರು, ಕಸ ತೆಗಿತಿದ್ರು, ಗಳೆ ಹೊಡಿತಿದ್ರು, ಪುಟ್ಟಿ ಹೊರ್ತಿದ್ರು, ಕೆರೆ ತೆಗಿತಿದ್ರು, ಎಲ್ಲ ಕೆಲಸ ನಡೀತಿತ್ತಲ್ಲ ಸರ್ ಒಕ್ಕಲ್ತನ ಇದ್ದಾಗ. ಈಗ ಅವೆಲ್ಲ ಕ್ಲೋಸ್ ಆಗಿ ಏನಾಗಿದೆ, ಅವರು ಕೂಡ ಆರಾಮಾಗ್ಬಿಟ್ಟಿದ್ದಾರೆ. ಸೊ ಡಿಸೀಸ್ ಎಲ್ಲರಿಗೂ ಕಾಮನ್ ಆಗಿದೆ. ನಾವು ಕುಡಿಯೋ ನೀರು ಸರಿಯಾಗಿಲ್ಲ, ತಿನ್ನೋ ಆಹಾರ ಸರಿಯಾಗಿಲ್ಲ, ಬೆಳಿಗ್ಗೆ ವ್ಯಾಯಾಮ ಮಾಡ್ತಿಲ್ಲ, ಪತ್ತೆ ಇಲ್ಲ, ಹಬ್ಬಗಳನ್ನ ಸರಿಯಾಗಿ ಮಾಡ್ತಿಲ್ಲ, ಎಲ್ಲವೂ ಕ್ರಮ ತಪ್ಪು ಹೋಗಿದೆ. ಹಾಗಾಗಿ ನಿಮ್ಮಂತರ ಅವಶ್ಯಕತೆ ತುಂಬಾ ನಮಗೆ ಬೇಕಾಗಿದೆ ಈಗ. ಖಂಡಿತ ಸರ್, ಅಲ್ವಾ? ಮಳೆ ಹೊಡೆದು ನಿಂತಂಗ ಸರ್, ಮಳೆ ಹೊಡೆದು ನಿಂತಂಗ ಯಪ್ಪ. ಬಾ 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 ಬಾ. ಆಯ್ತಾ? ಬಾ 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 ಸಾಹೇಬ್ರೆ, ಬೇರೆ ಲೋಕ ತೋರಿಸ್ಬಿಟ್ರೆ ನನಗೆ. ನಮ್ಮ ವೈದ್ಯ ನಾರಾಯಣ ಹರಿ ಅಂತಾರೆ. ಅದು ಇವತ್ತು ನಿಜಕ್ಕೂ ಪ್ರೂವ್ ಆಯ್ತು ನನಗೆ. ಹೌದು ಸರ್. ಆಮೇಲೆ ಒಂದು ಏನಂದರೆ, ನಿಜಕ್ಕೂ ನಮ್ಮ ಬಾಡಿನ ನಾವು ಕೇರ್ ಮಾಡಿಲ್ಲ ಸರ್. ನಾವು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ನಮ್ಮನ್ನು ಅದು ಎಷ್ಟು ಕಾಪಾಡಿದೆ ಅಲ್ವಾ, ನಮ್ಮ ಲೈಫನ್ನು, ನಮ್ಮ ಬದುಕನ್ನು, ನಮ್ಮ ಹೆಂಡತಿ ಮಕ್ಕಳನ್ನ, ನಮ್ಮ ಇಡೀ ಫ್ಯಾಮಿಲಿ. ಬಟ್ ಎಷ್ಟು ನೆಗ್ಲೆಕ್ಟ್ ನಾವು ನಮ್ಮ ಬಾಡಿಗೆ ಮಾಡ್ಕೋತೀವಿ ಅಂತಂದರೆ, ದುಡ್ಡಿನಿಂದ ಬಿದ್ದಿದ್ದೀವಿ, ಆಸ್ತಿಯಿಂದ ಬಿದ್ದಿದ್ದೀವಿ, ಕಾರಿಂದ ಬಿದ್ದಿದ್ದೀವಿ, ಮನೆಯಿಂದ ಬಿದ್ದಿದ್ದೀವಿ, ನಮ್ಮ ಬಾಡಿನ ನೆಗ್ಲೆಕ್ಟ್ ಮಾಡಿದ್ದೀವಿ. ಖಂಡಿತ ಗಾಡಿಯಿಂದ ಬಿದ್ದಿದ್ದೀವಿ, ಬಾಡಿನ ಮರ್ತು ಬಿಟ್ಟಿದ್ದೀವಿ. ಅದಕ್ಕೆ ನಿಮ್ಮಂಥವ್ರು ಕೊಡಿ ಸರ್, ನಿಜಕ್ಕೂ ಒಂದು ದೊಡ್ಡ ನಮಸ್ಕಾರ ನಿಮಗೆ. ನಮಸ್ಕಾರ. ಯಾಕೆ ಅಂದರೆ ಸರ್, ಇದು ವೈದ್ಯ ವೃತ್ತಿಗೆ ಸರ್, ಇದು ನಾನು ಅವಾಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಮೈಸೂರಿಗೆ ಬರ್ತಾ ಇರ್ತೀರಿ, ಈಜಾಡ್ತಿ ಬಂದು ಟೂರ್ ಹೊಡಿತೀರಿ, ಸುತ್ತಾಡ್ತೀರಿ, ಇಲ್ಲೆಲ್ಲ ಹೋಗಿ ಸ್ವಿಮ್ ಮಾಡ್ತೀರಿ, ಇನ್ನೇನೋ ಮಾಡ್ತೀರಿ. ಬೇಕಾದಷ್ಟು ಪ್ಲೇಸಸ್ ಮೈಸೂರಲ್ಲಿದೆ. ಕೊನೆಗೆ ಹೋಗೋ ಮುಂದೆ ಒಂದು ಸರಿ ನಿಮ್ಮ ಇಡೀ ಫ್ಯಾಮಿಲಿ ಸಮೇತ ಇಲ್ಲಿಗೆ ಹೋಗಿ ಬಂದ್ಬಿಟ್ಟು, ಇದನ್ನು ನೀವು ಟೂರಿಸ್ಟ್ ಸ್ಪಾಟ್ ಮಾಡ್ಕೊಂಬಿಡ್ರಿ. ಇನ್ಮೇಲೆ ಹೇಳ್ತೀನಿ, ಒಂದು ಸಲ ಬಂದು ಹೋಗ್ಬಿಟ್ರೆ ವಿಸಿಟ್ ಏನೂ ಆಗಬೇಕಾಗಿಲ್ಲ, ಏನೂ ಆಗಿನೇ ಇಲ್ಲಿ ಬರಬೇಕಾಗಿಲ್ಲ. ನನಗೆ ಈಗ ವಿಡಿಯೋಗೆ ಮುಂಚೆ ಬೇರೆ ಹೇಳ್ತಿದ್ದೆ ನಾನು, ಏನಾರ ಆದರೆ ಬರ್ರಿ ಅಂತ. ಈಗ ಏನು ಆಗಿಲ್ಲ ಅಂದರೂ ಬರ್ರಿ, ಏನಾರ ಅಂದರೆ ಮುಂದೆ ಅದು ಹೋಗ್ಬಿಡ, ಏನೂ ಬರೋದಿಲ್ಲ ಅಂತ. ಏನಾರ ಆದ್ರಲ್ಲ, ಸ್ಟ್ರೆಸ್ ಆದರೆ ಏನು ಸರ್, ಮನಶಾಂತಿ ಕಳ್ಕೊಂಡ್ಬಿಟ್ಟಿದ್ರೆ ನೀವು, ಆಮೇಲೆ ಏನೋ ಲೇಜಿನೆಸ್ ಬಂದ್ಬಿಟ್ಟಿದೆ, ಏನೋ ಸೋಮವಾರ ಏನೋ ಗೊತ್ತಾಗ್ತಿಲ್ಲ, ಸುಮ್ಮನೆ ಸೀದಾ ಇಲ್ಲಿಗೆ ಬಂದ್ಬಿಡ್ರಿ ಎದ್ದು ನೀವು. ಅಂದರೆ ನಮ್ಮಲ್ಲಿ ಪ್ರಾಬ್ಲಮ್ ಏನು ಗೊತ್ತೇನು ಸರ್, ನಾವು ಬೇಡವಾದ್ದು 1000 ಪ್ರಶ್ನೆ ತಲೆಯಲ್ಲಿ ಹಾಕೊಂಡ್ಬಿಡ್ತೀವಿ.
ಅಲ್ಲ ರೀ, ಎಲ್ಲರೂ ಹೋಗಿ ಸರ್ ಟಿಪ್ಸ್ ಕೊಟ್ಟು ಬಂದ್ಬಿಡ್ತಾರೆ ಸರ್. ಖಂಡಿತ 5,000 ರೂಪಾಯಿ ಬಾರಲ್ಲಿ ಹೋದ್ರೆ ಬಿಲ್ಲು ಆಗುತ್ತೆ, ಟಿಪ್ಸ್ ಒಂದು 500 ರೂಪಾಯಿ ಕೊಟ್ಟು ಬರ್ತಾರೆ. ಈ ನಮ್ಮ ಬಾಡಿಗೋಸ್ಕರ ಏನು ಸರ್? ಏನು ಮಾಡಲ್ಲ, ಏನು ಮಾಡಲ್ಲ, ಹಾಂ, ಯಾರು ಏನು ಮಾಡಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಏನು ಹಿಡನ್ ಅಜೆಂಡಾ ಇಲ್ಲ. ಇಲ್ಲಿ ಏನಿದೆ ಹೇಳ್ರಿ, ಇಲ್ಲಿ ಬಂದು ಬಾಡಿ ಮೆಸೇಜ್ ಮಾಡ್ಕೊಳಕ್ಕೆ ಏನಾದರೂ ಹುಡುಕ್ಬೇಕಾ? ಇಲ್ಲಿ ಖಂಡಿತ ಏನಿಲ್ವಲ್ಲ, ಯಾವ ಅನುಮಾನ ಇಲ್ದಂಗೆ ಬನ್ನಿ ಗೆಳೆಯರು. ನಿಜಕ್ಕೂ ನನಗೆ ಖುಷಿ ಆಯ್ತು ಬಂದು. ನಾನು ಏನೋ ಈ ವಿಡಿಯೋ ಮಾಡಿ ನಾನು ಆ್ಯಕ್ಚುಲಿ ಬಂದಿದ್ದು ನಿಜಕ್ಕೂ ನಾನು ಹೇಳಿದ್ನಲ್ಲ ಅನುಮಾನದಿಂದ ಅಂತ. ಎಲ್ಲರಿಗೆ ಮೋಸ್ಟ್ಲಿ ಅದು ಅನುಭವ ಇಲ್ಲಿ ಆದಮೇಲೆ ಅದು ಗೊತ್ತಾಗುತ್ತೆ ಅನ್ಕೊಂತೀನಿ. ನಾನು ಹೇಳಿದ್ರು ಗೊತ್ತಾಗಲ್ಲ ನಿಮಗೆ. ಒಂದ್ಸಲ ಇಲ್ಲಿ ಬನ್ನಿ, ಸುಮ್ಮನೆ ಜಸ್ಟ್ 1 ಗಂಟೆ ಟೈಮ್ ತೊಗೊಂಡು ಇಲ್ಲಿ ಬನ್ನಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬನ್ನಿ, ಮೈಸೂರು ಸುತ್ತಾಟಕ್ಕೆ ಬರ್ತಾ ಇರ್ತೀರಿ, ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಬೇಕೇ ಬೇಕು ನಿಮ್ಮ ಬಾಡಿ. ನೀವು ಒಂದು ಬಾಡಿಗೆ ಒಂದು ಥ್ಯಾಂಕ್ಸ್ ನಾವು ಹೇಳಿಲ್ಲ ಅಂದ್ರೆ ನಾವೆಂಥದ್ರಿ. ನಿಮ್ಮದು 100% ನೀವು ಇಷ್ಟು ಸರ್ವಿಸಿಗೆ ನಿಮ್ಮ ಇದು ಸೇವೆ ಏನೂ ಇಲ್ಲ. ಯಾಕೆ ತೊಗೋಬೇಕಂದ್ರೆ ಕೊನೆವರೆಗೆ ನೀವು ಇರ್ಬೇಕು, ನಿಮ್ಮನ್ನು ಉಳಿಸ್ಕೋಬೇಕಲ್ಲ ನಾವು. ಇನ್ಯಾವ್ದಾರು ಜಾಗ ಹೋಗ್ಬಿಟ್ರಿ ಆಮೇಲೆ ಬೇಡ, ಆರಾಮಾಗಿ ನಾವು ಅಷ್ಟು ಕೊಡೋಕ್ಕೆ ತಯಾರಾಗಿದ್ದೀವಿ ಸರ್. ಚಿಂತೆ ಇಲ್ಲ ಸರ್, ನಿಮ್ಮ ದುಡ್ಡು ನಮಗೇನು ಚಿಂತೆ ಇಲ್ಲ. ನಿಮ್ಮ ಸರ್ವಿಸ್ ನಮಗೆ ಬೇಕು, ನಮ್ಮ ಆರೋಗ್ಯ ನಮಗೆ ಬೇಕು. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಾನು ಹೇಳಿದ್ನಲ್ಲ, ನಮ್ಮ ತಾಯಿ ಮಾಡಿದ್ರು ಅವಾಗ ಬಿಟ್ಬಿಟ್ಟಿದ್ದೀವಿ, ಸಂಬಂಧಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀವಲ್ಲ, ದೂರ ಮಾಡಿಬಿಟ್ವಲ್ಲ ಎಲ್ಲರನ್ನ. ಮತ್ತೀಗ ಯಾರು ನೋಡ್ಕೋದು? ನಿಮ್ಮಂಥವ್ರೆ ನಮಗೀಗ. ಹಂಗಾಗಿ ಬನ್ನಿ, ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿ. ನಿಮ್ಮ ಆರೋಗ್ಯದ ಮೇಲೆ ನಿಮ್ಗೊಂದು ಕಾಳಜಿ ಇರಲಿ. ಒಂದು ಥ್ಯಾಂಕ್ಸ್ ಹೇಳ್ರಿ. ಯಾವತ್ತೋ ನಾವು ನಮ್ಮ ಬಾಡಿಗೆ ಥ್ಯಾಂಕ್ಸ್ ಹೇಳಿಲ್ಲ ರೀ. ಈ ಮಸಾಜ್ ಮಾಡಿಸ್ಕೊಳ್ಳೋದರ ಮೂಲಕ, ಈ ಟ್ರೀಟ್ಮೆಂಟ್ ತಗೊಳ್ಳೋ ಮೂಲಕ ಬಾಡಿಗೆ ಒಂದು ಥ್ಯಾಂಕ್ಸ್ ಹೇಳೋಣಪ್ಪ. ಇಷ್ಟು ದಿವಸ ನನ್ನ ಜೊತೆಗೆ ನಾನು ಇವತ್ತು ಹೇಳ್ತೀನಿ, ಮಾರಿದ್ರ ನನ್ನ ಜೊತೆಗಿರೋ ನನ್ನ ಬಾಡಿಗೆ ಥ್ಯಾಂಕ್ಸ್ ಕಣಯ್ಯ ಅಲ್ವಾ ಸರ್? ಈಗ ಇವಾಗ ಟ್ರೀಟ್ಮೆಂಟ್ ಆದ್ಮೇಲೆ ನಿಮ್ಗೆ ಇಷ್ಟೆಲ್ಲ ಮಾತುಗಳು ಬಂದಿದೆ. ಎಸ್ ಇಲ್ಲ ಅಂದ್ರೆ ಗೊತ್ತಾಗಿಲ್ಲ. ನೀವು ಮಾಡಿದ್ದು ಒಳ್ಳೇದಾಯ್ತು. ಒತ್ತಾಯ ಮಾಡಿ ಭಯ ಇತ್ತು ಸರ್. ನೀವು ಲಟಕ್ ಅಂತಿದ್ರಲ್ಲ, ನನ್ನ ಮನ್ಯಾಗ ನಾನು ಹೆಂಡ್ತಿ ಬೇರೆ, ಯಪ್ಪ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ, ನಿನ್ಗೆ ಏನಾರ ಮಾಡಿ ಮೊದಲೇ ಇಲ್ಲಿ ನೋವಂತೀಯ, ಹಿಂಗೇನು ಟ್ವಿಸ್ಟ್ ಹಿಂಗೆ ಮಾಡ್ಬಿಟ್ರ ಅಂತ ನಾನು ಬಂದೆ. ಇವನ್ ಟೆಸ್ಟಿಗೆ ಮೊದಲು ಇವ್ರು ನಡೆಸಿದ್ದು, ಅದಕ್ಕೆ ನೋಡೋಣ ಇವ್ರದ್ದು ಏನೆಲ್ಲ ಆಗುತ್ತೆ ಅಂತ. ಬಟ್ ಅವ್ರು ಹೇಳಿದ್ಮೇಲೆ ಧೈರ್ಯ ಬಂತು. ಬಟ್ ಮಿಸ್ ಮಾಡ್ಕೊತಿದ್ದೆ. ಭಾಳ ಥ್ಯಾಂಕ್ಸಲ್ಲಿ ಮುಗಿಯಲ್ಲ ಸರ್ ಪದ. ಇನ್ನು ಮುಂದೆ ಅಂತೂ ನಮ್ಮ ಗೆಳೆಯರು ಇದಕ್ಕೆ 100% ವಿಸಿಟ್ ಕೊಡ್ತಾರೆ ಅನ್ನೋ ನಂಬಿಕೆ ಇರಲಿ. ನಿಮ್ಮ ಇದಕ್ಕೆ ಟೈಟ್ಲ್ ಇಷ್ಟೇ, ನಿಮ್ಮ ಬಾಡಿಗೆ ನೀವು ಥ್ಯಾಂಕ್ಸ್ ಹೇಳೋ ಒಂದು ಏನಾದರೂ ಕಾರ್ಯಕ್ರಮ ಇದ್ದರೆ ಇಲ್ಲಿಗೆ ಬನ್ನಿ. ತುಂಬ ನಮಗೆ ಆ ಥರ ವಿಡಿಯೋಗಳು ಬಂದಿದೆ, ಅಂಗ ವೈಫಲ್ಯ ಇರೋದು ಅಂಥದ್ದನ್ನ ನಾವು ಸರಿ ಮಾಡ್ಲಿಕ್ಕೆ ಆಗಲ್ಲ, ನಾವಂತೂ ಮಾಡಲ್ಲ. ನೀವು ಯಾಕೆ ಸರ್ ಅದು? ಈಗ ನೀವು ಹೇಳ್ತೀರಿ ಇದನ್ನು ಸರ್, ಆಲ್ರೆಡಿ ಈಗ ಪೋಲಿಯೋ, ಉದಾಹರಣೆಗೆ ಪೋಲಿಯೋನೇ ತಗೊಳ್ಳಿ, ಅದು ಕಡಿಮೆ ಮಾಡ್ಲಿಕ್ಕಾಗತ್ತಾ? ಪೋಲಿಯೋನ ಕಡಿಮೆ ಮಾಡ್ಲಿಕ್ಕೆ ಆಗತ್ತಾ ಅಥವಾ ಗುಣಪಡಿಸೋಕ್ಕಾಗತ್ತಾ? ಪೋಲಿಯೋ ಅಟ್ಯಾಕ್ ಆಗೋಗ್ಬಿಟ್ಟಿದೆ, ಅಂಗವೈಕಲ್ಯ ಆಗೋಗಿದೆ, ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ಅವ್ರಿಗೆ ಏನು ಮಾಡ್ಬೋದು? ಆ ಅಂಗವೈಕಲ್ಯದಿಂದ ಆಗಿರುವಂಥ ನೋವುಗಳನ್ನು ಅಂಥದನ್ನ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಬೋದು. ಓಕೆ, ನೀವು ಆಪರೇಷನ್ ಮಾಡಿದ್ದಾಗಲ್ಲ, ಈ ಥರದ್ದು ಅಂಗವೈಕಲ್ಯತೆ ಇದ್ರೆ ಆಗಲ್ಲ. ಮತ್ತೆ ಆಮೇಲೆ ಏನು ಹೇಳಿದ್ರಿ, ಹಾರ್ಟ್ ಪ್ರಾಬ್ಲಮ್ ಸರ್ಜರಿ ಆಗಿದ್ರೆ ಆಗಲ್ಲ. ಅದು ಸರ್ಜರಿ ಅಂದ್ರೆ ಆಗಿ ಒಂದು 5 ವರ್ಷ 10 ವರ್ಷ 1 ವರ್ಷದ ನಂತರ ಆಗಿದ್ರೆ ಓಕೆ, ನಾವು ಅದು ಯಾವ ಥರದ್ದು ಇದ್ರು ಮಾಡ್ತೀರಿ. ಇನ್ನು ಉಳಿದ ಯಾವುದೇ ಕಾಯಿಲೆ ಇದ್ರೂ ಕೂಡ ನಡೀತದೆ. ಕಾಯಿಲೆಗಳಿದ್ರೆ ಏನು ತೊಂದರೆ ಇಲ್ಲ, ನಾವು ಮಾಡ್ತೀವಿ. ನಾವು ತುಂಬ ಫಸ್ಟ್ ಅವರಿಗೆ ಒಂದು ಕೌನ್ಸಿಲಿಂಗ್ ತಗೊಳ್ತೀವಿ, ನಾವು ಮಾಡ್ತೀವಿ. ಏನೇನಾಗಿದೆ, ನಿಮ್ದು ಏನಿದೆ ಅಂತ ನಮ್ಮ ಸ್ಟಾಫ್ ಇದ್ದಾರೆ, ಅದಕ್ಕೆ ಅವ್ರು ಕೇಳ್ತಾರೆ. ಆಮೇಲೆ ನಮಗೆ ರಿಪೋರ್ಟ್ ಕಳಿಸ್ತಾರೆ, ಈ ಥರ ಪೇಷಂಟ್ ಕೇಳ್ತಾ ಇದ್ದಾರೆ ಅಂತ. ಅವಶ್ಯಕತೆ ಇದ್ದರೆ ನಾವೇ ಪೇಷಂಟಿಗೆ ಕಾಲ್ ಮಾಡ್ತೀವಿ. ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ತುಂಬ ಜನಕ್ಕೆ, ಸಾಕಷ್ಟು ಈಗ 12 ಜನ ಪೇಷಂಟ್ನ ಒಂದು ದಿನಕ್ಕೆ ತಗೋತೀವಿ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 8 ಜನ ಪೇಷಂಟ್ಗೆ ನಾವು ತಗೊಂಡಿರಲ್ಲ, ಆಗಲ್ಲ ಅಂತಲೇ ಹೇಳಿರ್ತೀವಿ. ನೋಡಿ ಮಾಡಿ ನಮ್ಮ ಟ್ರೀಟ್ಮೆಂಟಿಗೆ ಆಗೋವಂಥವ್ರನ್ನ ಮಾತ್ರ ನಾವು ಅನುಕೂಲ ಆಗೋವಂಥವ್ರು, ಅನುಕೂಲ ಆಗಬೇಕು. ದುಡ್ಡು ಹಾಕ್ಬೇಕು ಅಂದ್ರೆ ಆ 8 ಜನನೂ ಕರೆಸ್ಕೋತೀನಿ ನಾನು. ಆಯ್ತಾ? ಅನುಕೂಲ ಆಗಬೇಕು. ಈಗ ಬಂದಿದ್ದೀರಾ ನೀವು, ನಿಮ್ಮ ಟ್ರೀಟ್ಮೆಂಟ್ ಹೂನಪ್ಪ ಚೆನ್ನಾಗಿದ್ದೀನಿ, ಸ್ವಲ್ಪ ಫ್ರೀ ಆಗಿದೆ ಅಂತ ಅನ್ನಿಸ್ಬೇಕು ತಾನೆ. ಆ ಅನ್ನಿಸಿಕೆ ಬರಬೇಕು. ಅಂಥವ್ರನ್ನ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಆಗಲ್ಲ ಅಂತ ಯಾಕೆ ಹೇಳ್ತೀವಿ ಅಂದರೆ, ತುಂಬ ಏಜ್ ಆಗಿರುತ್ತೆ, 80-90 ವರ್ಷ ಆಗಿರುತ್ತೆ, ಪಾಪ ಅವ್ರಿಗೆ ನೋವು ಕಡಿಮೆ ಆಗಬೇಕು ಅಂತ. ಬಟ್ ನಾವೆಲ್ಲ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ? ಆ ಬಾಡಿ ಮೇಲೆ ಮಾಡೋಕ್ಕಾಗಲ್ಲ ಸರ್. ಅವ್ರಿಗೆ ಅಂಗವೈಫಲ್ಯಗಳಿದ್ದಾಗ ಮಾಡೋಕ್ಕಾಗಲ್ಲ. ನಾವು ಕರೆಸಿ ಏನಾಗುತ್ತೆ, ನನಗೊಂದು ಬೇಜಾರು ಏನು ಅಂತ ಹೇಳಿದ್ರೆ, ಕರೆಸ್ಬಿಟ್ಟು ಅವ್ರ ಹತ್ರ ನಾವು ಫೀಸ್ ಇಸ್ಕೊಂಡು ಅವ್ರಿಗೇನು ಅನುಕೂಲ ಆಗಿಲ್ಲ ಅಂದರೆ ಏನು ಉಪಯೋಗ ಇದೆ? ಆಮೇಲೆ ಇನ್ನೊಂದು ಸರ್, ಇದು ಹಿಂಗೆ ತಗೋಬೋದಾ ಅಂತ ಹೇಳಿ. ಈಗ ಡ್ರೈವರ್ಸ್ ಈಗ ಈ ಥರ ಹೌದು 24 hours ಡ್ರೈವಿಂಗ್ ಮಾಡ್ತಾರೆ, ಕ್ಯಾಮ್ರಾ ಕೆಲಸ ಮಾಡ್ತಾರೆ. ಹೌದು, ಈ ಬಂದೇ ಬರ್ತಾರೆ ಸರ್. ಖಂಡಿತ ಬರುತ್ತೆ. ಸಹಜವಾಗಿ
ನೋವೇ ಇಲ್ಲ ಅನ್ಕೊಂಡ್ರು ಕೂಡ ನಿಮ್ಮ ಹತ್ರ ಬಂದು ಹಾ. ನೀವು ಹೇಳ್ತಾ ಇದ್ದೀರಾ ಅಲೈನ್ಮೆಂಟ್ ಮಾಡಿಸ್ಕೋಬಹುದು ಮಾಡಬಹುದಾ ಅಂತ. ಹೌದು ಸರ್, ಯಾರು ಬೇಕಾದ್ರೂ ಸ್ಟ್ರೆಸ್ ಡ್ಯೂ ಟು ದ ಸ್ಟ್ರೆಸ್, ತುಂಬಾ ಎಲ್ಲೋ ನಾನು ಒಂದು ಇದಕ್ಕೆ ಹೋಗ್ಬಿಟ್ಟು ಕಾಶಿ ಯಾತ್ರೆಗೆ ಹೋಗಿ ಬಂದ್ಬಿಟ್ಟಿದ್ದೀನಿ, ಅಥವಾ ಕೆಲಸ ಮಾಡ್ಬಿಟ್ಟಿದ್ದೀನಿ 2-3 ತಿಂಗಳು ನಿರಂತರವಾಗಿ ಕೆಲಸ ಆಗಿದೆ, ನನಗೆ ಬಾಡಿಗೆ ರೆಸ್ಟ್ ಬೇಕು ಅಂದವರಿಗೆ ಪ್ರತಿ ವಾರ ಪ್ರತಿ ತಿಂಗಳು ಒಂದ್ಸತಿ ಬೇಕಾದ್ರೆ ಮಾಡಿಸ್ಕೋಬಹುದು. ಅಥವಾ ಈಗ ಫಾರ್ ಎಕ್ಸಾಂಪಲ್ 50 ವರ್ಷ 60 ವರ್ಷ ದಾಟಿದ ನಂತರ ಅಪ್ಪ ಅಮ್ಮನ ಮಕ್ಳೇನಾರು ಕಾಲು ಓದ್ತಾರ, ಸಾಧ್ಯವೇ ಇಲ್ಲ, ಹೋಯ್ತದೆ. ಮುಟ್ಟು ನೋಡಲ್ಲ ಅಂಥವ್ರು ಬಂದು ಒಂದು ವರ್ಷದಲ್ಲಿ 1-3 ಸತಿ ಮಾಡಿಸ್ಕೊಳ್ಳೋದಕ್ಕೆ ಏನು ಮಾಡಿಸಿದ್ರೆ ನಾವು ಮಸಾಜ್ ಮಾಡಿ ಕೆಲವೊಂದು ಅಲೈನ್ಮೆಂಟ್ಗಳು ಮಾಡಿ ಅವರಿಗೂ ಒಂಥರ ದೇಹಕ್ಕೂ ಒಂದು ಚೈತನ್ಯ ಬರುತ್ತಲ್ಲ. ಸೊ ಅಂಥವ್ರಿಗೂ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಆಹಾರದ ಪದ್ಧತಿ ಹೇಳ್ಕೊಡ್ತೀವಿ, ಸ್ವಲ್ಪ ರಿಮೈಂಡ್ ಮಾಡ್ಕೊಡ್ತೀವಿ. ನೆನಪು ಸರ್, ನಮ್ಗೆ ಇಷ್ಟು ವಯಸ್ಸಾಗಿದೆ, ಇಂಥ ಆಹಾರಗಳನ್ನ ಪಾಲಿಸಿ, ಜಾಸ್ತಿ ದಿನ ಏಜ್ ಆದ್ಮೇಲೆ ಡೈಜೆಷನ್ ಫಂಕ್ಷನ್ ಕಡಿಮೆ ಆಗುತ್ತೆ, ಸ್ವಲ್ಪ ಅದಕ್ಕೆ ಅನುಕೂಲ ಆಗೋ ಥರ ಅಂತ ಊಟಗಳನ್ನು ತಿನ್ನಿ ಅಂತ ಹೇಳ್ತೀವಿ. ಏನೋ ಒಂಚೂರು ನಮ್ಮ ಕಡೆಯಿಂದ ಸಹಾಯನೂ ಆಗುತ್ತೆ, ಅವರಿಗೂ ಹೌದಲ್ಲಪ್ಪ ಯಾರೋ ನಮಗೆ ಹೇಳ್ತಾ ಇದಾರಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ. ಈಗ ನೀವು ಹೇಳ್ತಾ ಇದ್ರೆ ಒಂದು ನೆನಪು ಬರ್ತಾ ಇದೆ ಸರ್, ಪ್ರತಿ ಹಬ್ಬ ಬಂದ್ರೆ ಎಣ್ಣೆ ಸ್ನಾನ ಮಾಡಿಸೋರು, ಉಜ್ಜೋರು, ಅಂದ್ರೆ ಮೋಸ್ಟ್ಲಿ ಈ ಹಿಂದೆ ಎಲ್ಲ ಕಾರಣಗಳು ಇದ್ದಿರ್ಬೋದು ಅವಾಗ. ಖಂಡಿತ ಸರ್ ಅಲ್ವಾ? ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಇವಾಗ ನಿಜ ಹೇಳ್ತೀನಿ, ನನ್ಗೆ ಹೇಳ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ. ಪ್ರತಿ ಹಬ್ಬ, ಪ್ರತಿ ಮದುವೆ, ಇನ್ಯಾವುದೋ ತಿಥಿ ಕಾರ್ಯಗಳು ಆದ ನಂತರ ನಮಗೆ ಪೇಷಂಟ್ ಜಾಸ್ತಿ ಆಗ್ತಾರೆ. ಯಾಕಂದ್ರೆ ತಿನ್ನೋ ಆಹಾರ ಹಂಗಿರುತ್ತೆ ಸರ್, ಆಹಾರ ಹಂಗಿದೆ. ನಾವು ಫಸ್ಟೇ ಇದ್ ಮಾಡ್ಕೊಬಿಟ್ಟಿರ್ತೀವಿ, ಶಿವರಾತ್ರಿ ಬಂದಿದೆ ಅಥವಾ ಇನ್ಯಾವುದೋ ಹಬ್ಬ ಬಂದಿದೆ, ಎಲ್ಲ ಸ್ಟಾಫ್ಸ್ ಎಲ್ಲ ಅಲರ್ಟ್ ಆಗಿರಿ, ಪೇಷಂಟ್ಸ್ ಎಲ್ಲ ತುಂಬಾ ಕಾಲ್ ಮಾಡ್ತಾರೆ, ಅವ್ರಿಗೆ ಕರೆಕ್ಟ್ ಆಗಿ ಗೈಡ್ ಮಾಡಿ ಅಂತ. ಉಳಿದ ದಿನದಲ್ಲಿ ಆರಾಮಾಗಿರ್ತೀವಿ ನಾವು. ಸತ್ಯ ಹೇಳ್ಬೇಕಲ್ವಾ? ಹಂಗೆ ಆಗಿರುತ್ತೆ. ಯಾಕೆ ಹೇಳಿದೆ ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ನೋಡಿ ಮಾಡಿ ಊಟ ಮಾಡಿ ಸಿಕ್ಕಿದೆ ಅಂತ ಜಮಾಯಿಸ್ಬೇಡಿ ಅಂತ. ಸೂಪರ್. ಇದು ಇರೋದು ಅಡ್ರೆಸ್ ಎಲ್ಲಿ ಹೇಳಿ ಸರ್ ಕರೆಕ್ಟ್ ಆಗಿ? ನಿವೇದಿತಾ ನಗರ ಆರ್ಚ್ ನೋಡಿ, ನೀವೇ ನೋಡಿದಿರಲ್ಲ, ಆರ್ಚ್ ಅಲ್ಲಿ ಇದೆ, ಇಲ್ಲೇ ಇದೆ ಪಕ್ಕದಲ್ಲಿ. AR ಹಾಸ್ಪಿಟಲ್ ಪಕ್ಕದಲ್ಲಿ ನಮ್ಮ ಕ್ಲಿನಿಕ್ ಇದೆ, ವಿಕ್ರಮ್ ಹೆಲ್ತ್ ಕೇರ್ ಅಂತ ನೀವು ನೋಡ್ಕೋಬಹುದು. ಯಾವ ಏರಿಯಾ? ನಿವೇದಿತಾ ನಗರ. ಇದು ನಿವೇದಿತಾ ನಗರ. ಶಾರದಾ ದೇವಿ ನಗರ ನೋಡಿ, ಇಲ್ಲಿ ನಾನು ನಿಂತಿದ್ದೀನಿ, ನನ್ನಿಂದ ಲೆಫ್ಟ್ ಮೇಲ್ಗಡೆ ಶಾರದಾ ದೇವಿ ನಗರ. ಎಷ್ಟು 300 ಮೀಟರ್. ಅಲ್ಲಿ ಬಸ್ ಇಳಿದ್ರೆ ಅಲ್ಲಿಂದ ಇಲ್ಲಿಗೆ ನಡ್ಕೋಬಹುದು. ಇಲ್ಲ ನಿವೇದಿತಾ ನಗರ ಬಸ್ ಅಂದ್ರೆ ಇದೇ ರೋಡಲ್ಲೇ, ಶಾರದಾ ದೇವಿ ನಗರ, ನಿವೇದಿತಾ ನಗರ ಎಲ್ಲ ರೋಡ್ ಇದು ಒಂದೇ ರೋಡಲ್ಲಿ ಬರುತ್ತೆ. ಬಸ್ ಸ್ಟಾಪ್ ನಿವೇದಿತಾ ನಗರ ಬಸ್ ಸ್ಟಾಪ್ ನನ್ನ ಕ್ಲಿನಿಕ್ ಎದುರುಗಡೆನೆ ಇದೆ. 50 ಮೀಟರ್. ರಜೆ ಇವತ್ತು ರಜಾ ಬಂದು ಶುಕ್ರವಾರ, ಶನಿವಾರ, ಭಾನುವಾರ ಇರಲ್ಲ. ಭಾನುವಾರ ಕೆಲವೊಂದು ಟೈಮ್ನಲ್ಲಿ ನಾವು ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಇನ್ನು 2 ದಿನ ಬಂದು ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ರಜೆ ಇರುತ್ತೆ. ಆ 3 ದಿನದಲ್ಲಿ ಶನಿವಾರ, ಭಾನುವಾರ ಮೈಸೂರು ಕ್ಲಿನಿಕ್ಗೆ ರಜಾ ಇರುತ್ತೆ. ಬೆಂಗಳೂರು ಕ್ಲಿನಿಕ್ಕು ಶನಿವಾರ ಮತ್ತು ಭಾನುವಾರ ಇರುತ್ತೆ. ಮುಂದಿನ ದಿನಗಳಲ್ಲಿ ಖಾಯಮಾಗಿ ನಾವು ಟ್ರೀಟ್ಮೆಂಟ್ ಸಹಾಯ ಕೊಡೋದಕ್ಕೆ ನಾವು ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ, ನಾವು ಡಾಕ್ಟ್ರ್ ಎಲ್ಲ ಸೇರಿ. ಅದು ಸಾಧ್ಯ ಆದರೆ ಮುಂದಿನ ದಿನ ಖಾಯಮಾಗಿ ಇರುತ್ತೆ. ಮಾಡೋಣ. ಬಹಳ ಖುಷಿ ಆಯ್ತು ವೀಕ್ಷಕರೇ. ಇನ್ನೂ ಇವ್ರ ಎಪಿಸೋಡ್ ಮುಂದುವರಿಯುತ್ತೆ. ಇನ್ನೊಂದಿಷ್ಟು ನಾವು ಔಷಧಿ ಬಗ್ಗೆ ಮಲಬದ್ಧತೆ, ಮೂಲ್ಯವಾದಿ ಬಗ್ಗೆ. ಹೌದಾ? ಆಮೇಲೆ ನಾವು ಇನ್ನೊಂದು ಇದನ್ನ ಮಾತಾಡಬೇಕಾಗಿದೆ, ಅಲ್ವಾ? ಮೂಲವ್ಯಾಧಿ ಒಂದು ಹೇರ್ ಆಯಿಲ್ ಬ್ರ್ಯಾಂಡ್. ಎರಡನ್ನೂ ಮಾತಾಡೋಣ. ವೀಕ್ಷಣೆ ಮಾಡ್ತಾ ಇರಿ. ಆಮೇಲೆ ಮೈಸೂರವರು ಇಲ್ಲಿ ಟೈಮಿಂಗ್ ಹೇಳಿ ಸರ್. ಸರ್ ಟೈಮಿಂಗ್ ಬಂದು ಸೋಮವಾರ ನಾನು ಹೇಳ್ತಾ ಇದ್ದೀನಿ, ಸೋಮವಾರ ಬಂದು 10:00ವರೆಗೆ ಸ್ಟಾರ್ಟ್ ಆಗುತ್ತೆ. ಉಳಿದಿದ್ದ ದಿನಗಳಲ್ಲಿ ನಿಮಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಾವು ಅಪಾಯಿಂಟ್ಮೆಂಟ್ಸ್ ಅಷ್ಟೇ ಕೊಡೋದು. ಆಮೇಲೆ ಊಟ ಮಾಡಿ ಬರ್ಬೇಕಾ, ಹಂಗೆ ಬರ್ಬೇಕಾ? ತೊಂದರೆ ಇಲ್ಲ, ಊಟ ಮಾಡ್ಕೊಂಡು ಅರ್ಧ ಗಂಟೆ ಬಿಟ್ಬಿಟ್ಟೆ ಬರ್ಬೋದು. ಬೆಳಗಿನ ಜಾವ ಬಂದ್ರೆ ಟಿಫನ್ ಮಾಡ್ಕೊಂಡು ಬರ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ರಿಪೋರ್ಟ್ಸ್ ಏನಾದ್ರು ಯಾವ್ದಾದ್ರು ರಿಪೋರ್ಟ್, ಈಗ MRI ಮಾಡಿದೀವಿ, ಅಲ್ಟ್ರಾಸೋನೋಗ್ರಫಿ, ಎಕ್ಸ್ರೇ ಇದ್ರೆ ತಗೊಂಡು ಬಂದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗತ್ತೆ. ಮಾಡಬಹುದಾ ಇಲ್ವಾ ವಿಷಯ ಗೊತ್ತಾಗುತ್ತೆ. ಈ ತುಂಬಾ ಜನ ಕಾಲ್ ಕಟ್ ಆಗ್ಬಿಡುತ್ತಲ್ಲ ಸರ್, ಮುರಿದೋಗಿರುತ್ತೆ ಅಂತಾರೆ, ಅಂತವೇನಾದ್ರೂ ಸರಿ ಮಾಡಿಸ್ಕೊಳ್ಳೋ ಚಾನ್ಸಸ್ ಇದೆಯಾ? ಮೂಳೆ ಜೋಡಣೆ ನೀವು ಹೇಳ್ತಾ ಇರೋದು, ತುಂಡಾಗಿರುವಂತದ್ದು ಜೋಡಣೆ ಮಾಡೋದು, ಆ ತರದ್ದೆಲ್ಲ ನಾವು ಮಾಡೋದಿಲ್ಲ. ಯಾಕಂದ್ರೆ ಅದು ಕೂಡ ಮತ್ತೆ ಕೆಲವರು ಇಲ್ಲ ಹಾಕ್ಸ್ಕೊಳಕ್ ಹೋಗ್ತಾರಲ್ಲ, ಅಂತವ್ ಏನಾದ್ರು ರಿಪೇರಿ ಸಾಧ್ಯತೆ? ಆ ತರ ರೀಪ್ಲೇಸ್ಮೆಂಟ್ ಇಲ್ಲ ಯಾವುದು, ಅಲ್ವಾ? ಸೊ ಓಕೆ ಸರ್, ಹಂಗಾರೆ ಮುಂದಿನ ಎಪಿಸೋಡ್ ಹೋಗೋಣ. ಖಂಡಿತ ಬನ್ನಿ. ಮಸ್ತಾಗಿರುತ್ತಲ್ಲ, ಮಜಾ ಇತ್ತು, ಬಹಳ ಖುಷಿ ಆಯ್ತು. ವೀಕ್ಷಕರೆಲ್ಲ ನೋಡಿ.